प्राकाराम् आर्द्रां ज्वलन्तीं तृप्तां तर्पयन्ते पद्मे स्थितां पद्मवर्णातामिव पक्वये श्रियम् चन्द्रां प्रभासा यशसा ज्वलन्ति श्रियं लोके देवजुष्टामुदारां तां पद्मिनीं शरणमहं प्रपद्ये सुक्तिर्मे नश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानु मायान्तरायाश्च बाह्या अलक्ष्मीः उपैतु मां देवसख कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्पिपासामलां अभूतिमसवृद्धिं च सर्वां निर्णुद मे गृहात् गन्धद्वारां दुरादर्शां नित्यपुष्टां करीषिणीं ईश्वरी सर्वभूतानां तामिव पक्वये श्रियम् मनसः काममाकुतिं वाचः सत्यमशीमहि पशूनां रूपमन्नस्य मयि श्रीक्षयतां यशः कर्दमेन प्रजा भूता मयि सम्भव कर्दमा श्रियं लोके मातरं पद्ममालिनी आपसृजन्तु स्निग्धानि जिह्वीतव समे गृहे निज देवी मातरं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां लक्ष्मीं जातवेदो महावः तां लक्ष्मीं पिङ्गलां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं भूतं गावो दास्योऽश्वान् विन्देयं पुरुषानहम् ॐ महालक्ष्मै च विद्महे विष्णुपत्न्यै च धीमहि तन्नो लक्ष्मी प्रचोदयात्। ॐ शान्ति शान्ति शान्तिः। ನಿಜವಾದ ಅರ್ಥದಲ್ಲಿ ದುರ್ಗಾ ಪೂಜೆ ಇವತ್ತಿಂದ ಆರಂಭವಾಗತ್ತೆ. ಷಷ್ಠಿ ಇವತ್ತು ತಾಯಿ ದುರ್ಗೆಯ ವಿಗ್ರಹವನ್ನೆಲ್ಲ ಇಟ್ಟು ಪೂಜೆ ಆರಂಭ ಮಾಡ್ತಾರೆ. ಇವತ್ತಿನ ಉಪನ್ಯಾಸ ದುರ್ಗಾ ಪೂಜೆದು ಒಂದಷ್ಟು ಮಾಹಿತಿ ಕೊಡ್ತೀನಿ. ಪೂಜೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾವ ಪೂಜೆ ಮಾಡ್ತಾರೆ, 5 ದಿವಸ ಹೆಂಗೆ ಮಾಡಬೇಕು ಇವೆಲ್ಲ ಬಹುಶಃ ನಾನು ನೋಡಿರುವಂತಹ ಎಲ್ಲ ಪೂಜೆಗಳಲ್ಲಿ ದುರ್ಗಾ ಪೂಜೆ ಅದ್ಭುತವಾದ ಪೂಜೆ. ಕಾರಣ ಏನಂದರೆ ಅಲ್ಲಿ ಶಾರ್ಟ್ ಕಟ್ ಇಲ್ಲ. ಯು ಹ್ಯಾವ್ ಟು ಫಾಲೋ ಆಲ್ ದ ರಿಚುಯಲ್ಸ್. ಆಯಿತಾ? ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಕಲ್ಕತ್ತಾದಲ್ಲಿ ತುಂಬ ವರ್ಷ ಇದ್ದರು, ಅವ್ರಿಗೆ ಗೊತ್ತು. ಅಲ್ಲಿ ಶಾರ್ಟ್ ಕಟ್ ಇಲ್ಲ. ಇವತ್ತು ಪೂಜಾರಿ ಬರಲಿಲ್ಲ, ಒಂಚೂರು ಹಿಂಗೆ ಮಾಡಿಬಿಡು, ಅಷ್ಟು ನಡಿಬೇಕಲ್ಲಿ ಆಶ್ರಮದಲ್ಲಿ ಅಥವಾ ಬೇಲೂರು ಮಠದಲ್ಲಿ. ಇಡೀ ಭಾರತದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬೇಲೂರು ಮಠದಲ್ಲಿ
ವಿಶೇಷವಾಗಿ ಪೂರ್ಣ ಪ್ರಮಾಣದಲ್ಲಿ ಯಾವ ರೀತಿ ಶಾಕ್ತ ರೀತಿಯಲ್ಲಿ ಹೇಗೆ ನಡೀಬೇಕು ಪೂಜೆ ನಡೆಯುತ್ತೆ. ಆ ಪೂಜೆಗೆ ಹಿಂದೂ ಧರ್ಮದ ರಾಜನ ಅರಮನೆಯಿಂದ ಮಣ್ಣು ತರಬೇಕು. ಎಲ್ಲಿಂದ ತರ್ತಾರೆ? ನೇಪಾಳದಿಂದ ತರ್ತಾರೆ, ಮೈಸೂರಿಂದ ಅಲ್ಲ. ಮೈಸೂರಲ್ಲಿ ಮಿಕ್ಸ್ ಆಗಿಬಿಡ್ತಲ್ಲ, ಅದೆಲ್ಲ ಹೇಳೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಹಿಂದೂ ರಾಜ್ಯ ಅಂತಂದರೆ, ಹಿಂದೂ ಮಹಾರಾಜ ಅಂದರೆ ನೇಪಾಳದ ದೊರೆ, ಅಲ್ಲಿಂದ ಬರುತ್ತೆ. ಆಮೇಲೆ 5 ಥರ ಪತ್ರೆಗಳು, 5 ಥರ ಗಿಡಗಳು, ಇತ್ಯಾದಿ 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 ಎಲ್ಲ 5 ದಿವಸ ನೀವು ಇಡೀ ಪಶ್ಚಿಮ ಬಂಗಾಳ, ಒಡಿಶಾ, ಸಮ್ ಪಾರ್ಟ್ ಆಫ್ ದ ಬಿಹಾರ್, ಸಮ್ ಪಾರ್ಟ್ ಆಫ್ ದ ಅಸ್ಸಾಂ, ಸಮ್ ಪಾರ್ಟ್ ಆಫ್ ದ ಮೇಘಾಲಯ, ಸಮ್ ಪಾರ್ಟ್ ಆಫ್ ದ ನಾಗಾಲ್ಯಾಂಡ್, ಇಲ್ಲೆಲ್ಲ ನೋಡ್ತೀರಾ ದೇವಿನ ಪೂಜಿಸ್ತಾರೆ. ಹೆಂಗೆ ಪೂಜಿಸ್ತಾರೆ ನಿಮಗೆ ಆಶ್ಚರ್ಯ ಆಗ್ತದೆ. ನಾನು ಫಸ್ಟು ಮೊದಲನೇ ವರ್ಷ 5 ವರ್ಷ ಮೊದಲನೇ 5 ದಿವಸ ಪೂಜೆ ನೋಡಿದಾಗ ಎಲ್ಲೋ ತಾಯಿನೇ ಬಂದಿದ್ದಾಳೆ ಅಂತ ಅನಿಸ್ಬಿಡ್ತು. ತಾಯಿ ಬಂದು ಕೂತಿದ್ದಾಳೆ ಅಲ್ಲಿ, ವಿರಾಜಮಾನಳಾಗಿದ್ದಾಳೆ ಅಲ್ಲಿ ಅಂತ ಅನಿಸ್ಬಿಡ್ತು. ಅದು ಅವಳನ್ನ ಕಳಿಸೋ ದಿವಸ ಅಂತೂ ಎಂಥ ಕಠೋರ ಹೃದಯ ಆಗಲಿ ಕಣ್ಣಲ್ಲಿ ನೀರು ಹಾಕೋತಾನೆ, ಗಂಗೆಯಲ್ಲಿ ಬಿಡಬೇಕಲ್ಲ ತಾಯಿನ ಅಂತ. ಅಷ್ಟೂ ಚೆನ್ನಾಗಿ ಅಲಂಕಾರ, ಅಷ್ಟೂ ಚೆನ್ನಾಗಿ ದೇವಿಯೇ ಬಂದಿದ್ದಾಳೆ ಅಂತ. ಇವತ್ತು ಆರಂಭವಾಗುವ ದಿವಸ, ಇವತ್ತಿಂದ ಇನ್ನು 5 ದಿವಸ ಅಂದರೆ ಅಷ್ಟಮಿ, ಇವತ್ತು ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಆ 5 ದಿವಸ ನೀವು ನೋಡಬೇಕು. ಅದರಲ್ಲೂ ಹೆಂಗಸರುಗಳು, ಬೆಂಗಾಲಿ ಹೆಂಗಸರುಗಳು, ಅಯ್ಯೋ ಎಲ್ಲರೂ ಸಾಕ್ಷಾತ್ ದೇವತೆ ಹಂಗೆ ಇರ್ತಾರೆ. ಮಾ 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 ಅಂದ್ಕೊಂಡು ದೇವರು ಜಗನ್ಮಾತೆಯ ಆವಿರ್ಭಾವ ಆಗಿಬಿಟ್ಟಿರುತ್ತೆ ಅವರಲ್ಲೆಲ್ಲ. ಅಂಥ ಒಂದು ಅನುಭವ ನಿಮಗೂ ಆ ಅನುಭವದ ಒಂದು ತುಣುಕು ನಿಮಗೆ ಹೇಳ್ತೀನಿ. ನಾವು ರಾಮಕೃಷ್ಣ ಆಶ್ರಮಗಳಲ್ಲಿ ಎಲ್ಲ ಮಠದಲ್ಲೂ ಪೂಜೆ ಮಾಡೋದಿಲ್ಲ ಹಾಗೆ ವಿಗ್ರಹನ ಇಟ್ಟು. ಯಾಕೆಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ, ಕರೇಜ್, ಸ್ಟ್ರೆಂತ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅದಕ್ಕೆ ಮೈಸೂರು, ಬೆಂಗಳೂರು, ಮಡ್ರಾಸು ಇಲ್ಲೆಲ್ಲ ಏನು ಮಾಡ್ತೀವಿ, ಈ ರೀತಿ ತಾಯಿನ ಇಟ್ಟುಬಿಟ್ಟು ಪೂಜೆ ಮಾಡ್ತಾರೆ. ದಶೋಪಚಾರ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಮಾಡೋರು ಮಾಡ್ತಾರೆ. ವಿಗ್ರಹ ಇಟ್ಟರು ಅಂದರೆ ತಾಯಿನೇ ಇಟ್ಟ ಹಾಗೆ ಲೆಕ್ಕ. ಅಮ್ಮ ಅವಳ ಮಕ್ಕಳ ಜೊತೆ ಬರ್ತಾಳಲ್ಲಿ. ಆ ಮಹಿಷಮರ್ದಿನಿ, ದುರ್ಗಾ, ಭವಾನಿ, ಕಾಳಿ. ಇವತ್ತು ಯಾವ ದೇವಿ ಪೂಜೆ? ಇವತ್ತು ಹೇಳಿ, ಜ್ವರ ಹೇಳಿ. ಕಾಳರಾತ್ರಿ. ಇವತ್ತು ಬಹಳ ಫೆರೋಷಿಯಸ್ ತಾಯಿ, ಫೆರೋಷಿಯಸ್. ಆ ತಾಯಿಯ ಕೃಪೆ ಯಾಕೆ ಬೇಕು ಅಂದರೆ, ನಮ್ಮ ಬಾಹ್ಯದಲ್ಲಿ, ನಮ್ಮ ಆಂತರ್ಯದಲ್ಲಿ ಇರುವಂತಹ ದುಷ್ಟ ಶಕ್ತಿಗಳನ್ನೆಲ್ಲ ನಿರ್ಮೂಲ ಮಾಡಿ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಐಡಿಯಾಸ್ನೆಲ್ಲ ಪಾಸಿಟಿವ್ ಮಾಡಿ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಇವತ್ತು ದಯಪಾಲಿಸ್ತಾಳೆ. ಈ ದೇವಿಯ ವಿಶೇಷತೆ ಏನಂದರೆ, ಶಿ ಪ್ರೊವೈಡ್ಸ್. ಯಾರಿಗೇನು ಬೇಕೋ ಅದು, ಏನು ಬೇಕೋ ಅದು ಕೊಡ್ತಾರೆ. ಅಯ್ಯೋ ಮರ್ತುಬಿಟ್ಟೆ ಸ್ವಾಮೀಜಿ, ಚೀಟಿ ತಗೊಂಬರಲಿಲ್ಲ ಅಂತ ಹೇಳಬೇಡಿ, ಮನೆಗೆ ಹೋಗಿ ಹೇಳಿ. ಎಲ್ಲ ದಯಪಾಲಿಸ್ತಾಳೆ ಜಗನ್ಮಾತೆ. ಇದು ಮನಸ್ಸೆಲ್ಲ ಬೆಲ್ಲೂರು ಮಠದಲ್ಲಿ ಇದೆ ನನಗೆ. ಏನಿವೆ ದೇವಿ ದುಃಖಹಾರಿಣಿ ತಾರಿಣಿ, ದೇವಿ ದುಃಖಹಾರಿಣಿ ತಾರಿಣಿ, ದೇವಿ ದುಃಖಹಾರಿಣಿ ತಾರಿಣಿ, ಮಹೇಶ ಹೃದಯ ವಾಸಿ ನೀ ಜೈ ಜೈ ಜಗವಂದಿನಿ ಮಹಾ ಜೈ ಜೈ ಜಗವಂದಿನಿ
द्वार पूजी आगमनी गमे सृजनकारिणी ज्ञानद वरद सुखद मोक्षद ज्ञानद वरद सुखद मोक्षद तुम्ही अन्नद जय परायणी जय ಮಧ್ಯೆ ಇಡೋರು ಜೈ ಜೈ ಜಗವಂತಿನಿ ಮಾ ದೇವಿ ದುಃಖ ಹರಿಣಿ ತಾರಿಣಿ ದೇವಿ ದುಃಖ ಹರಿಣಿ ತಾರಿಣಿ ಮಹೇಶ ಹೃದಯ ವಾಸಿನಿ ಜೈ ಜೈ ಜಗವಂತಿನಿ ಮಾ ಜೈ ಜೈ ಜಗವಂತಿನಿ ಮಾ भैरवी भवानी नागेन्द्र नंदिनी भैरवी भवानी नागेन्द्र नंदिनी नाग नाग पाश घोरानी नादिनी भैरवी भवानी नागेन्द्र नंदिनी नाग नाग पाश घोरानी नादिनी ज्ञानेन्द्र उपेन्द्र योगेन्द्रादिको तो ज्ञानेन्द्र उपेन्द्र योगेन्द्रादिको तो चरण पड़िय दिवस रजनी जय जय जगवंतिनी मा जय जय जगवंतिनी मा देवी दुःख हरिणि तारिणी दुःख हरिणि तारिणी महेश हृदय वासिनी जगवंतिनी मा जय जय जगवंतिनी मा गुरुमुखेशुनि तुम्ही मा भवानी गुरुमुखेशुनि तुम्ही मा भवानी आद्याशक्ती शिवे सोमार जननी गुरुमुखेशुनि तुम्ही मा भवानी आद्याशक्ती शिवे सोमार जननी मामा बोले डाके माँ तुम्हारे मामा बोले डाके माँ तुम्हारे ताई माँ तुम्हारे माँ बोली ये जानी जय जय जगवंतिनी माँ जय जय जगवंतिनी माँ देवी दुःख हरिणि तारिणि देवी दुःख हरिणि तारिणि महेश हृदय वासिनी जय जय जगवंतिनी मा जय जय जगवंतिनी मा जय जय जगवंतिनी मा ತಾಯಿ 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 ಅಂತಲೇ ಬರುತ್ತೆ. ಏಕೆಂದರೆ ಈ ಏನಂತ ಹೇಳ್ತೀವಿ ನವರಾತ್ರಿಯ ಸಂದರ್ಭದಲ್ಲಿ ಜಗನ್ಮಾತೆ ಎಲ್ಲಿಂದ ಬರ್ತಾಳೆ ಇವತ್ತವಳು? ಎಲ್ಲಿಂದ ಬರ್ತಾಳೆ ಹೇಳಿ ನೋಡೋಣ. ದೇವಲೋಕದಿಂದ ಬರ್ತಾಳೆ. ಎಲ್ಲ ಜಗತ್ತಿಗೆ ಆಶೀರ್ವಾದ ಮಾಡೋಕ್ಕೆ, ಕೃಪಾಶೀರ್ವಾದ ಮಾಡೋಕ್ಕೆ. ಅದಕ್ಕೆ ಒಂದು ಸೆಟ್ ಆಫ್ ಸಾಂಗ್ಸ್ ಇದೆ. ಆ ಹೆಸರು, ಆ ಹಾಡುಗಳ ಹೆಸರು ಆಗಮನಿ ಗೀತ ಅಂತ, ಆಗಮನಿ ಸಾಂಗ್ಸ್ ಅಂತ. ಅವಳನ್ನ ಕರೀತಾರೆ, ಬಾಮ್ಮ, ಬಾ ತಾಯಿ, ಬಾ ಜಗನ್ಮಾತೆ, ಬಾ, ನಾವು ಎಷ್ಟು ಕಷ್ಟದಲ್ಲಿ ಇದ್ದೀವಿ ಬಾ ಅಂತ. ಕಷ್ಟದಲ್ಲಿ ಇರೋರು ಮಾತ್ರ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಅಂತ ಅನ್ಕೋಬೇಡಿ.
ಕಷ್ಟದಲ್ಲಿರೋರು ಮಾತ್ರ ಕೇಳ್ತಾರೆ, ತಾಯಿ ಬಾ 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 ಅಂತ. ಎಲ್ಲರೂ ಏನು ಕೇಳಬೇಕಂದ್ರೆ, ಅಮ್ಮ ನೀನು ಏನಾದರೂ ಮಾಡು, ನನ್ನ ಹೃದಯದಿಂದ ದೂರ ಆಗಬೇಡ, ನೀನು ನನ್ನ ಕೈ ಹಿಡ್ದಿರು ತಾಯಿ, ನೀನು ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗು ಅಂತ ಕೇಳ್ಕೊಳ್ಳುವಂಥ ಪವಿತ್ರವಾದ ದಿವಸಗಳಿದು. ಹಾಡಿ ಕೀರ್ತನ ಸಂಗ್ರಹ ಭಾಗ 1 ಪುಟ 30. ಬೇಲೂರು ಮಠದಲ್ಲಿ ಒಂದು ಪ್ರತೀತಿ ಇದೆ, ಒಂದು ಟ್ರೆಡಿಷನ್ ಇದೆ. ಅಷ್ಟು ದೊಡ್ಡದು ನೋಡಿದ್ದೆ ಬೇಲೂರು ಮಠ. ದೊಡ್ಡ ಪೆಂಡಾಲ್ ಇರುತ್ತೆ. ಮೊದಲು ಪೆಂಡಾಲ್ ಇರ್ತಿಲ್ಲ, ಒಳಗಡೆನೇ ಆಗ್ತಿತ್ತು. ನಾವೆಲ್ಲ 70, 79, 80, 78 ಆ ಸಂದರ್ಭದಲ್ಲಿ ಒಳಗಡೆನೇ ಮಾಡ್ತಿದ್ರು. ಜನಗಳ ಜಾಸ್ತಿ ಬರೋದು ನೋಡಿ ಹೊರಗಡೆ ಮಾಡ್ತಾರೆ. ಬೇರೆ 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 ಕಡೆಯಿಂದೆಲ್ಲ ಸಂಗೀತ ತಂಡಗಳು ಬರುತ್ತೆ. ಬಂದ್ಬಿಟ್ಟು ದೇವಿಯ ಹಾಡುಗಳನ್ನ ಹಾಡ್ತಾರೆ. ರಾಮ್ ಪ್ರಸಾದಿ ಹಾಡುಗಳು, ಕಮಲಾಕಾಂತನ ಹಾಡುಗಳು. ಅವರವರು ಆಂಡೋಲ್ ಅಂತ ಒಂದು ಊರಿದೆ, ಆ ಊರಿಂದ ಒಂದು ಗ್ರೂಪ್ ಬರುತ್ತೆ. ನಮ್ಗೆ ಹಬ್ಬ ನಮಗೆ, ಅದು ನಮ್ಮಂಥವ್ರಿಗೆ, ನಮ್ಗೆ ಗೊತ್ತಿಲ್ಲ ಬೇರೆಯವ್ರ ವಿಚಾರ. ಓಡ್ತಾ ಇದ್ದು ತಾಳ ಇಟ್ಕೊಂಡು, ಈ ಥರ ತಾಳ ಇಟ್ಕೊಂಡು ಎಲ್ಲಿ ಹೋದ್ರೂ ಅಲ್ಲೊಂದು ಚಾನ್ಸ್ ಸಿಕ್ಕಿದ್ರು ಕೂತ್ಕೊಂಡು ತಾಳ ನುಡಿಸೋದು, ಅವ್ರ ಜೊತೆ ಹಾಡೋದು. ಬೆಂಗಾಲಿ ಹಾಡು ಕಣ್ಣು ಮುಚ್ಕೊಂಡು ಹಾಡ್ತಾ ಇರೋದು. ಏನೇನು ಹಾಡುಗಳು ಗೊತ್ತಾ? ಅಯ್ಯೋ ರಾಮ, ದೋಷ್ಕರೋ ನಯಗೋಮಾ, ನನ್ನನ್ನು ತಪ್ಪದ್ದ ಮಾಡ್ಕೊಬೇಡ, ನಾನು ಏನು ಕಷ್ಟಪಟ್ಟಿದ್ದೀನಿ ನಿನಗೆ ಗೊತ್ತಾ ಅನ್ನೋ ಹಾಡುಗಳು. ಇನ್ನೊಂದು, ಅಮ್ಮ ನೀನಿಲ್ಲದೆ ನನಗೆ ಇನ್ಯಾರಿದ್ದಾರೆ ಅಂತ ಹೇಳೋದು. ಈ ಹಾಡುಗಳೆಲ್ಲ ನೆನ್ನೆ ಒಂದು ಹಾಡಿದೆ, ಏಕ್ ಬಾರ್ ಬಿರಾಜೋ ಗೋಮಾ ಹೃದಯ ಕಮಲಾಸನೆ, ತುಮಿ ಆಧಾ ರಾಧಾ ಆಧಾ ಕೃಷ್ಣ, ಅರ್ಧ ರಾಧೆ ಅರ್ಧ ಕೃಷ್ಣ. ಎಲ್ಲಿ ಬೃಂದಾವನದಲ್ಲಿದ್ದೆ ನೀನು ಅಂತ ದೇವಿನ ಎಲ್ಲ ರೀತಿಯಲ್ಲಿ ವರ್ಣಿಸೋ ಹಾಡುಗಳು. ನನಗನ್ಸುತ್ತೆ ನಾವು ಇಲ್ಲಿ ಪೂಜೆಗಳು, ಗಣೇಶನ ಪೂಜೆ ಇದು ಮಾಡ್ಕೊಂಡಿದ್ದೀವಿ. ಪೂರ್ಣ ಪ್ರಮಾಣದಲ್ಲಿ ಈ ಥರ ಪೂಜೆಗಳು ನೀವು ಮಹಾರಾಷ್ಟ್ರದಲ್ಲಿ ಗಣಪತಿ ಪೂಜೆ ನೋಡ್ಬೋದು, ವೆಸ್ಟ್ ಬೆಂಗಾಲಲ್ಲಿ ದುರ್ಗಾ ಪೂಜೆ ನೋಡ್ಬೋದು. 5 ದಿವಸ ಯಾವ ಆಫೀಸು ಇಲ್ಲ, ಎಲ್ಲ ಖಾಲಿ, ಅಂಗಡಿ ಪಂಗಡಿ ಎಲ್ಲ ಖಾಲಿ, ಎಲ್ಲ ಓಡ್ ಬರ್ತಾರೆ. ಮಾ 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 ಅಂತ. ಮಾಕೆ डाकते हो बे, माँ के बोलते हो बे, माँ के प्रार्थना करते हो बे, माँ आसबे, ए दिन माँ आसबे, ಸ್ವರ್ಗ ತೆಕ್ಕೆ ಮಾ ಆಸ್ಬೆ, ಅಮರ್ ಜನ್ನು ಆಸ್ಬೆ, ನಮಗೋಸ್ಕರ ಬರ್ತಾಳೆ, ದೇವಲೋಕದಿಂದ ಬರ್ತಾಳೆ ತಾಯಿ. ಇದು ಯಾವ ರೀತಿ ಭಾವನೆ ಕೊಡುತ್ತೆ ಗೊತ್ತಾ? ಡ್ರೈನೆಸ್ ಇರಲ್ಲ ಜೀವನದಲ್ಲಿ, ತಾಯಿ ಇದ್ದಾಳೆ ಅನ್ನೋ ಭಾವನೆ ಬಂದ್ಬಿಡುತ್ತೆ ನಮಗೆ. ಅದು ಹೊಟ್ಟೋಗ್ಬಿಡ್ತಾ ಇದೆ ಈಗಿನ ಟ್ರೆಡಿಷನ್ ಹೊಟ್ಟೋಗ್ಬಿಡ್ತಾ ಇದೆ. ಆದರೆ ಎಂಥ ಒಂದು ಭಾವನೆ ಅಂದರೆ ತಾಯಿದು. ಇದನ್ನು ನೀವೇ ಹಾಡಿ. ಭವಾನಿ ಭಕ್ತ ಸುಖದಾಯಿನಿ, ಭವಾನಿ ಭಕ್ತ ಸುಖದಾಯಿನಿ, ಭವಾನಿ ಭಕ್ತ ಸುಖದಾಯಿನಿ, ಭಕ್ತಿ ಗಮ್ಯ ಭಕ್ತಿ ವಶ್ಯ, ಭಕ್ತಿ ಗಮ್ಯ ಭಕ್ತಿ ವಶ್ಯ,
ಪ್ರಭಾರೂಪ, ಪ್ರೇಮ ರೂಪ, ಪಾತಕ ನಿವಾರಿಣಿ, ಪಾವನಿ, ಪರಮ ಪದದಾಯಿನಿ. ಇಂಥ ಹಾಡುಗಳನ್ನ ಇಂಥ ನವರಾತ್ರಿಯ ಸಂದರ್ಭದಲ್ಲಿ, ಪೂಜೆಯ ಸಂದರ್ಭದಲ್ಲಿ ಹೆಂಗಸರು, ನೀವೆಲ್ಲ ಭಕ್ತರು ಎಲ್ಲರೂ ಸೇರಿ ಹಾಡಿದ್ರೆ ಅವಳಿಗಷ್ಟು ಸಂತೋಷವಾಗುತ್ತಂತೆ. ನನ್ನನ್ನು ಇವರು ಮರ್ತಿಲ್ಲ, ನನ್ನನ್ನು ಜ್ಞಾಪಿಸ್ಕೋತಾ ಇದ್ದಾರೆ. ತಾಯಿ ಇದ್ದಾಳೆ, ಜಾನೇ ಬೇತು ಮರೇಕ್ ಜನ್ಮ ಆಚೆ. ತಿಳ್ಕೊ, ನಿನಗೊಬ್ಳು ತಾಯಿ ಇದ್ದಾಳೆ, ನೀನು ಎಷ್ಟೇ ಮೇಲೆ ಎಲ್ಲ ಇಟ್ಕೊ, ಆದರೆ ಜ್ಞಾಪಕ ಇಟ್ಕೊ, ನಿನಗೊಬ್ಳು ತಾಯಿ ಇದ್ದಾಳೆ. ಎಂಥ ಮಾತುಗಳಿದೆ ಅಂದರೆ ತುಂಬಾ ನಮಗೆ ಸಂತೋಷವಾಗುತ್ತೆ ಇಂಥ ಹಾಡುಗಳಿದೆಯಲ್ಲ ಅಂತ. ನನ್ನ ಶ್ರುತಿ ಹಾಗೇನೆ ಕೋಲ್ ತಗೊಂಬ. ಪುಟ 35 ಭಾಗ 1 ಕೀರ್ತನ ಸಂಗ್ರಹ. ಊಟ ಇದು ಏನು ಯಾವುದಕ್ಕೂ ಹೋಗ್ತಿರ್ಲಿಲ್ಲ ನಾನು. ಆ ಭಜನ್ ಗ್ರೂಪ್ ಜೊತೆ ಇದ್ಬಿಡ್ತಾ ಇದ್ದೆ ನಾನು. ಅವ್ರಿಗೆ ಸಹಾಯ ಮಾಡೋದು, ಹಾರ್ಮೋನಿಯಂ ತಗೊಂಡ್ಬರೋದು ನುಡಿಸಿ ನಾನು ಅನ್ಕೊಳ್ತಿದ್ದೆ. ಇನ್ನು ಇನ್ನೇನಾದರೂ ತಾಯಿ ನಿಂಗೆ ಇನ್ನೊಂದು ಜನ್ಮ ಇದೆ ನನಗೆ ಅಂತಂದರೆ ನನಗೆ ಕಲ್ಕತ್ತಾದಲ್ಲಿ ಇಂಥ ಕಡೆನೇ ಇರಿಸ್ಬಿಡಮ್ಮ, ನನಗೆ ಏನೇನೂ ಬೇಡ. ನ ಜಾನಾಮಿ ದಾನು ಗತಿಸ್ತೋಂ ಗತಿಸ್ತೋಂ ತ್ವಮೇಕಾ ಭವಾನಿ ಅಂತ ಹೇಳ್ಕೊಂಡು ಹಾಡ್ಬಿಡಾಯ್ತು. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೆ. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ, ಕಾವರಾರು ತಾಯಿ. ಯಾವುದಾರೋ ದೇವಿ, ಮಗು ನಿನ್ನ ಮೇಲೆ ನಾನು ಕೋಪ ಮಾಡ್ಕೊಂಡಿದ್ದೀನಿ, ನೀ ಅಷ್ಟೋತ್ರ ಮಾಡಿಸ್ಲಿಲ್ಲ, ನೀನು ಸೇವೆ ಮಾಡಿಸ್ಲಿಲ್ಲ, ನೀ ಟಿಕೆಟ್ ತಗೊಳ್ಳಿಲ್ಲ, ನಂಗೆ ಸೀರೆ ತಗೊಬರಲಿಲ್ಲ, ನಂಗೆ ಬೆಳ್ಳಿ ಹರಿವಾಣ ತರಲಿಲ್ಲ, ನನಗೆ ಚಿನ್ನ ತರಲಿಲ್ಲ, ಏನೂ ಕೊಡಲಿಲ್ಲ, ನಿನ್ನ ಕಷ್ಟ ಇರಲಿ ಅಂತ ಯಾವ ತಾಯಿನೂ ಹೇಳಲ್ಲ. ನೀನು ಎಷ್ಟು ಕರೆದಿತೀಯೋ ಅಷ್ಟು ಹತ್ತಿರ ಬರ್ತಾಳವಳು. ಇದನ್ನು ನೀವು ಬರೆದಿಟ್ಕೊಂಬಿಡಿ. ಎಷ್ಟರ ಮಟ್ಟಿಗೆ ನೀವು ಕರಿತೀರೋ ಅಷ್ಟು ಹತ್ತಿರ ಬರ್ತಾಳವಳು. ಆದರೆ ದುರದೃಷ್ಟವಶಾತ್ ಅವಳನ್ನ ಹತ್ತಿರ ಕರ್ಕೊಳ್ಳೋಷ್ಟು ಪಾವಿತ್ರತೆ ನಮಗಿಲ್ಲ. ಯಾಕೆಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗುವಲ್ಲಿ ಆಟ ಆಡ್ತಿರುತ್ತೆ, ಎಲ್ಲ ಗೊಂಬೆಗಳು ತಂದು ಕೊಟ್ಬಿಡ್ತಾಳೆ ತಾಯಿ. ನಾನು ಹೇಳ್ತಿರೋ ತಾಯಿ ಆನೆ, ಕುದುರೆ, ಅದರ ರಥ, ಪಕ್ಷಿ, ಆ ಥರದ್ದು. ಇದು ನೀವು ಹೇಳೋದು ಲಿಯೋ, ಡಮ್ 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 ಅಂತ ಅದಲ್ಲ. ಆ ಆಟದ ಸಾಮಾನೆಲ್ಲ ಕೊಟ್ಬಿಡ್ತಾಳೆ. ಕೊಟ್ಟುಬಿಟ್ಟು ಅವಳು ಅಡುಗೆ ಮನೇಲಿ ಕೆಲಸಕ್ಕೆ ಹೋಗ್ತಾಳೆ ತಾಯಿ. ಶ್ರೀರಾಮಕೃಷ್ಣ ಹೇಳಿದ ಮಾತಿದು. ಇದು ಆಟ ಆಡ್ತಾ ಇರುತ್ತೆ, ಅದನ್ನ ಇದು ತೆಗೆದು ಇದನ್ನ ಅದು ತೆಗೆದು ಅದನ್ನ ಇದು ತೆಗೆದು ಆಟ ಆಡ್ತಾ ಇರುತ್ತೆ. ಅವಳು ಬಂದು ಬಾಗಿಲು ಸಂದಲ್ಲಿ ಹಿಂಗೆ ನೋಡ್ತಾಳೆ, ಓಹೋ ಆಟ ಆಡ್ತಾ ಇದೆ, ಬಿಡುತ್ತೆ ಆಟ ಆಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತಾಗುತ್ತೆ, ಮಾ ಅನ್ನುತ್ತದು. ಆಗ ತಾಯಿ ಬರ್ತಾಳೆ, ಹಿಂಗೆ ನೋಡ್ತಾಳೆ, ಇನ್ನೂ ಆಟ ಆಡ್ತಾ ಇದೆ, ಇರಲಿ ಮಾತಾಡಿ ಮತ್ತೆ ವಾಪಸ್ ಹೋಗ್ತಾಳೆ. ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ, ಈಗ ಶುರು ಮಾಡುತ್ತೆ ಅದು ಯಾವುದೋ ಮಗು ಒಂದೊಂದು ಆಟದ ಬೊಂಬೆನೂ ಗೋಡೆಗೆ ಬಿಸಾಕತ್ತೆ, ಮಾ ಅಂತ ಹಾರಕ್ಕೆ ಶುರು ಮಾಡುತ್ತೆ. ಆ ಹಾಲು ಒಲೆ ಮೇಲೆ ಇಟ್ಟಿರಲಿ ಏನಿಟ್ಟಿರಲಿಲ್ಲ, ದಡ ಇಟ್ಬಿಟ್ಟು ಓಡ್ ಬಂದು ತಬಕ್ಕಂತ ತಬಕ್ಕೊಳ್ತಾಳೆ, ಮುದ್ದಿಡ್ತಾಳೆ. ಯಾಕೆಂದರೆ ಅವಳಿಗೆ ಗೊತ್ತಾಯಿತು ಈ ಆಟದ ಸಾಮಾನಲ್ಲಿ ಏನಿಲ್ಲ, ಈ ಆಟದ ಬೊಂಬೆಗಳಲ್ಲಿ ಏನೇನು ಇಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನಿದೆ? ಅಮ್ಮ ಒಬ್ಬಳೇ. ನಮ್ಮ ಜೀವನದಲ್ಲೂ ಅದೇ.
ಎಲ್ಲ ಯಾರು ಬೇಡ ಅಂತಾರೆ, ಯಾರು ಏನೂ ಹೇಳೋದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಯಾರಿಗೂ ಏನೂ ಹೇಳೋದಿಲ್ಲ. ಆದರೆ ಒಂದು ಹೇಳ್ತಾರೆ, ಹೃದಯದಲ್ಲಿ ಪರಮಾತ್ಮನ, ಜಗನ್ಮಾತೆನ ಇಟ್ಟುಕೋ, ಜೀವನ ನಡೆಸು, ಬೇಡ ಅನ್ನಲ್ಲ. ಆದರೆ ಹೃದಯದಲ್ಲಿ ಜಾನಿಬೆ ತಿಳ್ಕೊ, ನಾನಿದ್ದೀನಿ ನಿನ್ನ ಜೊತೆ. ನೀನೇನಾಗರೆ ನಿಮಿತ್ತ ಮಾತ್ರ ಭವ ಸವ್ಯಸಾಚ. ಏನು ನೀನೇ ಹಾಲು ಕಾಯಿಸ್ತೀಯಾ? ಏನೇ ಇಲ್ಲ, ನೀವು ಹೋಗಿ ಸುಮ್ಮನೆ ಟಕ್ ಟಕ್ ಅಂತೀಯ, ಅದನ್ನ ಇಡ್ತೀಯ, ಹಾಲು ಅಷ್ಟೇ. ಬೆಂಕಿ ನೀ ತಂದ್ಯಾ? ಇಲ್ಲ. ಗ್ಯಾಸ್ ಬಂತು, ಗ್ಯಾಸ್ ಒಂದು ತಂದು ಕೊಟ್ಟ, ಅದು ಹಾಕಿದೆ. ರೀ ಗ್ಯಾಸ್ ಮುಗ್ದೋಗಿದೆ, ಬರ್ತೀನಿ ಅಂತ. ಅದು ಅರ್ಧ ಕಾಫಿ ಆಗಿದೆ, ಏನು ಮಾಡೋಕ್ಕಲ್ಲ, ಓಡೋಡಿ ಬರ್ತಾರಾಗ. ಹಾಕ್ತಾರೆ, ಅದನ್ನು ತಿರುಗಿಸ್ತಾರೆ. ಎಲ್ಲ ಅವಳ ಕೈಲೇ ಆಗುತ್ತೆ. ನಾವೇನಿಲ್ಲ, ಸುಮ್ಮನೆ ಬೊಂಬೆಗಳು ಅಲ್ವಾ. ದಸರಾದಲ್ಲಿ ಬೊಂಬೆಗಳು ಅಂತ ನೆನ್ನೆ ಹೇಳಿದ್ನಲ್ಲ, ಅದ್ರ ಕಥೆ ಹಾಗೆ. ಬೊಂಬೆ ತಗೊಳ್ಳಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಾರಾಯಣಿ ಶ್ರೀ ದುರ್ಗಾ ಮಾಯೇ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. ನಿನ್ನಯ ಕೃಪೆಯುಳ್ಳದಿರಲು ತಾಯೇ ಕಾವಲಾಗುತ್ತ, ನಿನ್ನಯ ಕೃಪೆಯಿಲ್ಲದಿರಲು ತಾಯೇ ಕಾವಲಾಗುತ್ತ, ನಿನ್ನಯ ಕೃಪೆಯಿಲ್ಲದಿರಲು ತಾಯೇ ಕಾವಲಾಗುತ್ತ, ನಿನ್ನಯ ಕೃಪೆಯಿಲ್ಲದಿರಲು ತಾಯೇ ಕಾವಲಾಗುತ್ತ, ತಾಯೇ ಕಾವಲಾರು, ತಾಯೇ ಕಾವಲಾರು, ತಾಯೇ ಕಾವಲಾರು, ತಾಯೇ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆ ಇಲ್ಲದಿರಲು ತಾಯೇ ಕಾವಲಾರು, ತಾಯೇ ಕಾವಲಾರು, ನಿನ್ನಯ ಕೃಪೆ ಇಲ್ಲದಿರಲು ತಾಯೇ ಕಾವಲಾರು, ತಾಯೇ ನಿನ್ನಯ ಕೃಪೆ ಇಲ್ಲದಿರಲು ತಾಯೇ ಕಾವಲಾರು. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆಯುಳ್ಳದಿರಲು ತಾಯೇ ಕಾವಲಾರು, ನಿನ್ನಯ ಕೃಪೆಯುಳ್ಳದಿರಲು ಕಾವಲಾರು, ತಾಯೇ ನಿನ್ನಯ ಕೃಪೆಯುಳ್ಳದಿರಲು ತಾಯೇ ಕಾವಲಾರು, ತಾಯೇ ನಿನ್ನಯ ಕೃಪೆಯುಳ್ಳದಿರಲು ತಾಯೇ ಕಾವಲಾರು. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು, ತಾಯೇ ಕಾವಲಾರು, ತಾಯೇ ಕಾವಲಾರು. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು,
ತಾಯಿ ಕಾವರಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಕಾವರಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಕಾವರಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಕಾವರಾರು ಕಾವರಾರು ತಾಯಿ ಕಾವರಾರು ತಾಯಿ ಕಾವರಾರು ತಾಯಿ ಕಾವರಾರು ತಾಯಿ ಕಾವರಾರು ತಾಯಿ ಕಾವರಾರು ತಾಯಿ ತಾಯಿ राजेश्वरी दुर्गा परमेश्वरी राजेश्वरी दुर्गा परमेश्वरी श्री जगदीश्वरी पालय मां श्री जगदीश्वरी पालय मां श्री जगदीश्वरी पालय मां श्री जगदीश्वरी पालय मां दुर्गा परमेश्वरी दुर्गा परमेश्वरी राजेश्वरी दुर्गा परमेश्वरी दुर्गा श्री जगदीश्वरी पालय मां जगदीश्वरी पालय मां श्री जगदीश्वरी पालय मां श्री जगदीश्वरी पालय मां चामुण्डेश्वरी श्री शारदेश्वरी चामुण्डेश्वरी श्री शारदेश्वरी चामुण्डेश्वरी श्री शारदेश्वरी चामुण्डेश्वरी श्री शारदेश्वरी सिद्धेश्वरी परिपालय मां सिद्धेश्वरी परिपालय मां सिद्धेश्वरी परिपालय मां सिद्धेश्वरी परिपालय मां राजेश्वरी दुर्गा परमेश्वरी दुर्गा परमेश्वरी राजेश्वरी दुर्गा परमेश्वरी दुर्गा परमेश्वरी श्री जगदीश्वरी पालय मां श्री जगदीश्वरी पालय मां श्री जगदीश्वरी पालय मां श्री जगदीश्वरी पालय मां चामुण्डेश्वरी श्री
सिद्धेश्वरी परिपालय मां, सिद्धेश्वरी परिपालय मां, राजेश्वरी दुर्गा परमेश्वरी, दुर्गा परमेश्वरी राजेश्वरी, दुर्गा परमेश्वरी राजेश्वरी, दुर्गा परमेश्वरी राजेश्वरी, दुर्गा परमेश्वरी राजेश्वरी, दुर्गा परमेश्वरी श्री जगदीश्वरी पालय मां, श्री जगदीश्वरी पालय मां, श्री जगदीश्वरी पालय मां, श्री जगदीश्वरी पालय मां, चामुण्डेश्वरी श्री शारदेश्वरी, चामुण्डेश्वरी श्री शारदेश्वरी, चामुण्डेश्वरी श्री शारदेश्वरी, चामुण्डेश्वरी श्री शारदेश्वरी, सिद्धेश्वरी परिपालय मां, सिद्धेश्वरी परिपालय मां, सिद्धेश्वरी परिपालय मां, सिद्धेश्वरी परिपालय मां, राजेश्वरी दुर्गा परमेश्वरी, दुर्गा परमेश्वरी राजेश्वरी, दुर्गा परमेश्वरी राजेश्वरी, दुर्गा परमेश्वरी राजेश्वरी, दुर्गा परमेश्वरी राजेश्वरी, दुर्गा परमेश्वरी। काली महेश्वरी पार्वती शंकरी शरणं मे तव चरणयुगम्। काली महेश्वरी पार्वती शंकरी, काली महेश्वरी पार्वती शंकरी शरणं मे तव, शरणं मे तव, शरणं मे तव चरणयुगम्। जय जय दुर्गा जय जय माता, जय जय दुर्गा जय जय माता, जय 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 जननी जगदम्बा, जय 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 जननी जगदम्बा। काली महेश्वरी पार्वती
शङ्करि शरणं मे तव चरणयुगम् दुर्गतिनाशिनि दुर्गे जय जय दुर्गतिनाशिनि दुर्गे जय जय कालविनाशिनि काली जय जय दुर्गतिनाशिनि दुर्गे जय जय कालविनाशिनि काली जय जय उमा रमा ब्रह्माणि जय जय उमा रमा ब्रह्माणि जय जय राधा सीता रूपिणी जय जय राधा सीता रूपिणी जय जय काली महेश्वरी पार्वती शङ्करी काली महेश्वरी पार्वती शङ्करी शरणं मे तव शरणं मे तव शरणं मे तव चरणयुगम् वीणा पाणी जय जय वाणी वीणा पाणी जय जय वागेश्वरी जगदीश्वरी जय जय वाणी वीणा पाणी जय जय वागेश्वरी जगदीश्वरी जय जय विद्यारूपिणी अम्बे जय जय विद्यारूपिणी अम्बे जय जय विश्वविमोहिनी वरदे जय जय विश्वविमोहिनी वरदे जय जय काली महेश्वरी पार्वती शङ्करी काली महेश्वरी पार्वती शङ्करी शरणं मे तव चरणयुगम् जय जय दुर्गा जय जय माता जय जय दुर्गा जय जय माता जय 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 जननी जगदम्बा जय 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 जननी जगदम्बा काली महेश्वरी पार्वती शङ्करी पार्वती शङ्करी काली महेश्वरी पार्वती शङ्करी शरणं मे तव शरणं मे तव शरणं मे तव चरणयुगम् ನೀವು ಹಾಡೀಗ ಅಷ್ಟೇ ಹೊಟ್ಟೋಗ್ಬಿಡ್ತಾರೆ. ಶ್ರುತಿ ಹೇಳಿದ್ದು ನೀನೇನು ಅನ್ಕೊಳ್ಳೆ, ಇವ್ರದ್ದೆಲ್ಲರದ್ದು ಶ್ರುತಿ ಇದು.
ಕೀರ್ತನ ಸಂಗ್ರಹ ಭಾಗ 1 ಪುಟ 22 ಶಂಕರ ಭಗವತ್ಪಾದಾಚಾರ್ಯರ ಶ್ರುತಿ ನಾಮಗಮ್ಯೆ. ಶ್ರುತಿ ನಾಮಗಮ್ಯೆ ಸುವೇದಾಗಮಜ್ಞ ಮಹಿಮ್ನೋ ನ ಜಾನಂತಿ ಪಾರಂ ತವಾಂಬ. ಸ್ತುತಿಂ ಕರ್ತುಮಿಚ್ಛಾಮಿ ತೇ ತ್ವಂ ಭವಾನಿ. ಶ್ರುತಿಂ ಕರ್ತುಮಿಚ್ಛಾಮಿ ತೇ ತ್ವಂ ಭವಾನಿ. ಕ್ಷಮಸ್ವೇದ ಮಾತ್ರ ಪ್ರಮೋದ ಕಿಲಾಹಂ. ಕ್ಷಮಸ್ವೇದ ಮಾತ್ರ ಪ್ರಮೋದ ಕಿಲಾಹಂ. ಶ್ರುತಿ ನಾಮಗಮ್ಯೆ ಸುವೇದಾಗಮಜ್ಞ. ಶ್ರುತಿ ನಾಮಗಮ್ಯೆ ಸುವೇದಾಗಮಜ್ಞ ಮಹಿಮ್ನೋ ನ ಜಾನಂತಿ ಪಾರಂ ತವಾಂಬ. ಮಹಿಮ್ನೋ ನ ಜಾನಂತಿ ಪಾರಂ ತವಾಂಬ. ಸ್ತುತಿಂ ಕರ್ತುಮಿಚ್ಛಾಮಿ ತೇ ತ್ವಂ ಭವಾನಿ. ಸ್ತುತಿಂ ಕರ್ತುಮಿಚ್ಛಾಮಿ ತೇ ತ್ವಂ ಭವಾನಿ. ಕ್ಷಮಸ್ವೇದ ಮಾತ್ರ ಪ್ರಮೋದ ಕಿಲಾಹಂ. ಕ್ಷಮಸ್ವೇದ ಮಾತ್ರ ಪ್ರಮೋದ ಕಿಲಾಹಂ. ಗುರುಸ್ತ್ವಂ ಶಿವಸ್ತ್ವಂ ಚ ಶಕ್ತಿ ತ್ವಮೇವ. ಗುರುಸ್ತ್ವಂ ಶಿವಸ್ತ್ವಂ ಚ ಶಕ್ತಿ ತ್ವಮೇವ. ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವ. ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವ. ಗುರುಸ್ತ್ವಂ ಚ ಶಕ್ತಿ ತ್ವಮೇವ. ಗುರುಸ್ತ್ವಂ ಶಿವಸ್ತ್ವಂ ಚ ಶಕ್ತಿ ತ್ವಮೇವ. ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವ. ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವಾಸಿ ವಿದ್ಯಾ ತ್ವಮೇವಾಸಿ ಬಂಧು. ತ್ವಮೇವಾಸಿ ವಿದ್ಯಾ ತ್ವಮೇವಾಸಿ ಬಂಧು. ಗತಿರ್ಮೇ ಮತಿರ್ದೇವಿ ಸರ್ವಂ ತ್ವಮೇವ. ಗತಿರ್ಮೇ ಮತಿರ್ದೇವಿ ಸರ್ವಂ ತ್ವಮೇವ. ಶರಣ್ಯೇ ವರೇಣ್ಯೇಷು ಶರಣ್ಯೇ ವರೇಣ್ಯೇಷು ಕಾರುಣ್ಯಮೂರ್ತೆ ಹಿರಣ್ಯೋ ದದಾಮಿ.
ನಮಸ್ತೆ ಭವಾನಿ ನಮಸ್ತೆ 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 ಭವಾನಿ ನಮಸ್ತೆ 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 ಭವಾನಿ ನಮಸ್ತೆ 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 ಭವಾನಿ ನಮಸ್ತೆ 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 ಭವಾನಿ ನಮಸ್ತೆ ಭವಾನಿ ನಮಸ್ತೆ ಭವಾನಿ. ಆಲ್ಮೋಸ್ಟ್ ದೇವಿ ಹಾಡುಗಳೆಲ್ಲ ಭೈರವಿ ರಾಗದಲ್ಲಿರುತ್ತೆ. ಆಲ್ಮೋಸ್ಟ್ ಕೆಲವೆಲ್ಲ ಫೀಮೇಲ್ ಅಂದರೆ ದೇವಿಯ ಇದಕ್ಕೆ ಸೆಟ್ ಆಗೋ ಥರ ಇರುತ್ತೆ. ಭವಾನಿ 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 ಅಂತ ಬಹಳ ಎಷ್ಟು ಒಳ್ಳೊಳ್ಳೆಯ ಹಾಡುಗಳಿದೆ. ಚೇಂಜ್ ಮಾಡು ನಿಮ್ಮ ಗೀತಂಬರ್ ಜೊತೆ. दयानी भवानी दयानी भवानी दयानी भवानी दयानी भवानी महावाक्वाणी महावाक्वाणी वाक्वाणी सुर नर मुनि जन मानि सुर नर मुनि जन मानि सकल बुध ज्ञानी दयानी भवानी दयानी भवानी दयानी भवानी दयानी भवानी महावाक्वाणी महावाक्वाणी सुर नर मुनि जन मानि सुर नर मुनि जन मानि सकल बुध ज्ञानी दयानी भवानी दयानी भवानी दयानी
ಜಗ ಜನನಿ ಜಗ ಜಾನಿ ಜಗ ಜನನಿ ಜಗ ಜಾನಿ ಜಗ ಜನನಿ ಜಗ ಜಾನಿ ಜಗ ಜನನಿ ಜಗ ಜಾನಿ महिषासुरमर्दिनी जग जननी जग जानी महिषासुरमर्दिनी 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 जग जानी जग जननी जग जानी महिषासुरमर्दिनी ज्वाला मुखी चंडी ज्वाला मुखी चंडी ज्वाला मुखी चंडी ज्वाला मुखी चंडी ज्वाला ज्वालामुखी चंडी ज्वालामुखी चंडी ज्वालामुखी चंडी ज्वालामुखी चंडी अमर पददायिनी अमर पददायिनी अमर पददायिनी भवानी दयानी भवानी दयानी भवानी जग जननी जग जानी जग जननी जग जानी जग जननी जग जानी जग जननी जग जानी महिषासुरमर्दिनी 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 ज्वालामुखी चंडी ज्वालामुखी चंडी ज्वालामुखी चंडी ज्वालामुखी चंडी ज्वालामुखी चंडी ज्वालामुखी चंडी अमर पददायिनी अमर पददायिनी अमर पददायिनी दयानी भवानी दयानी भवानी दयानी भवानी दयानी ಅಷ್ಟಮಿ ನಾಳೆ ಸಪ್ತಮಿ. ಈ ಪವಿತ್ರವಾದ ದಿವಸದಲ್ಲಿ ಜಗನ್ಮಾತೆಯನ್ನು ಪೂಜೆ ಮಾಡೋದು, ಎಲ್ಲ ದೇವಿಗಳು ಸೌದತ್ತಿ ನಿನ್ನೆ ಹಾಡಿದ್ರಲ್ಲ, ನೀವು ಯಾವ್ದು ಹಾಡಿದ್ರಿ? ಹಾಡಿ ಬರುವರ ಅದನ್ನು ಎಷ್ಟು ಚೆನ್ನಾಗಿ ಹಾಡಿದ್ರಿ. ಎಲ್ಲ ಕಡೆ ಚಾಮುಂಡೇಶ್ವರಿ, ಸೌದತ್ತಿ, ಎಲ್ಲಮ್ಮ, ದುರ್ಗಮ್ಮ, ದಾವಣಗೆರೆ ದುರ್ಗಮ್ಮ ಅಲ್ವಮ್ಮ, ದಾವಣಗೆರೆ ದುರ್ಗಮ್ಮ, ಮೈಸೂರು ಚಾಮುಂಡೇಶ್ವರಿ, ಎಲ್ಲ ದೇವರು. ಇವತ್ತು ದೇವಿ ದೇವಲೋಕದಿಂದ ಕೆಳಗಡೆ ಇಳಿದಾಳೆ. ಯಾತಕ್ಕೆ ಇಳಿದಾಳೆ ಅಂದರೆ ಭಕ್ತರಿಗೆ ಕೃಪಾಶೀರ್ವಾದವನ್ನು ನೀಡುವ ಸಲುವಾಗಿ ಇಳಿದಾಳೆ. ಯಾಕೆ ಇಳಿತಾಳೆ ಅಂದರೆ ದೇವಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಎಂಥ ತಾಯಿ ಇರ್ಬೋದು ಅವಳು. ನೀವೇನು ದಿವಸ ಪೂಜೆ ಮಾಡಿಬಿಡ್ತೀರಾ, ನೀವೇನು ದಿವಸ ನಾಮ ಸಂಕೀರ್ತನೆಗಿರ್ತೀರಾ, ದಿವಸ ಧ್ಯಾನ ಜಪ ಎಲ್ಲ ಮಾಡ್ತೀರಾ, ದಿವಸ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತೀರಾ,
ದಿವಸ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀರಾ, ದಿವಸ ಸೌಂದರ್ಯ ಲಹರಿ ಹೇಳ್ತೀರಾ, ದಿವಸ ಕನಕಧಾರ ಸ್ತೋತ್ರ ಹೇಳ್ತೀರಾ, ಏನು ಹೇಳಲ್ಲ. ಸ್ವಾಮೀಜಿ ಹೋಗಿದ್ರೆ ಏನಾರು ಅನ್ಕೋತಾಗ ಸ್ವಲ್ಪ ಪಾಪ ಶುಕ್ರವಾರ ಶನಿವಾರ ಭಾನುವಾರ ಬಂದು ಹೋಗೋದು ಅಷ್ಟೇ. ಬಾಕಿ ದಿವಸ ನಾವುಂಟು, ಘೋಡ ಉಂಟು, ಮೈದಾನ ಉಂಟು, ಘೋಡ ಹೇ ಮೈದಾನ ಹೇ ಅಂತ. ಆದರೂ ಅವಳು ನಮ್ಮನ್ನು ಪ್ರೀತಿಸ್ತಾಳೆ. ದಿಸ್ ಇಸ್ ದಿ ಸ್ಪೆಷಾಲಿಟಿ ಆಫ್ ಡಿವೈನ್ ಮದರ್. ಒಪ್ಪಿ ತಪ್ಪಿ ಯಾರೂ ದೇವರಿಗೆ ನಮಸ್ಕಾರ ಮಾಡೋದಾಗಲಿ, ದೇವ್ರಿಗೆ ಅವೆಲ್ಲ ಹಳೇ ಕಾಲದ್ದು, ಇವನೇನು ಹೊಸ ಕಾಲ ಏನಿಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹಿಂದೂ ಧರ್ಮ ಅನ್ನೋದು ಅಷ್ಟು ಉಳ್ಕೊಂಡಿದೆ. ಇದನ್ನು ಅನುಷ್ಠಾನ ರೂಪಕ್ಕೆ ತರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ಅದನ್ನು ಬಿಟ್ಟು ದೇವ್ರಿಗೆ ಹೋದ ಸರಿ 1 ಡಜನ್ ಬಾಳೆಹಣ್ಣು ತೊಗೊಂಡೋಗಿದ್ದೆ, ಇವತ್ತು 2 ಡಜನ್ ತೊಗೊಂಡೋಗ್ತೀನಿ, ದೇವ್ರಿಗೂ ಸಿಸಿ ಹಾಕೋದು, ದೇವ್ರಿಗೂ ಬ್ರೈಬ್ ಮಾಡೋದು ಅಂತ, ದೇವ್ರಿಗೂ ಅವೆಲ್ಲ ಆಗೋಲ್ಲ. ಹೃದಯ ಎಷ್ಟು ಕೊಟ್ಟೆ ದೇವಿಗೆ, ಜಗನ್ಮಾತೆಗೆ ಎಷ್ಟು ಪ್ರೀತಿ ಕೊಟ್ಟೆ, ಡೂ ಯು ಲವ್ ಅಂತಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾತಾಡುವಾಗ ಭಗವತ್ ಪ್ರೇಮ ಅನ್ನೋ ಸಬ್ಜೆಕ್ಟ್ ಮೇಲೆ ಮಾತಾಡ್ತಿರ್ತಾರೆ. ಡಿವೈನ್ ಲವ್, ಲವ್ ಡಿವೈನ್ ಲವ್, ಭಗವತ್ ಪ್ರೇಮ ಮಾತಾಡ್ತಾ ಇರುವಾಗ ಫಾರಿನರ್ಸ್ ನೋಡಿ ಅವ್ರಿಗೊಂಚೂರು ಅರ್ಥ ಆಗಲ್ಲ. ಏನು ವಾಟ್ ಸ್ವಾಮೀಜಿ ಇಸ್ ಟೀಚಿಂಗ್ ಅಸ್ ಅಬೌಟ್ ಲವ್, ವಿ ನೋ ಹೌ ಟು ಲವ್ ಅಂತಾರೆ. ದೇರ್ ಲವ್ ಎಲ್ಲ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಅವರ ಫೇಸ್ ಕಟ್ ನೋಡಿಬಿಟ್ಟು, ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನೋಡಿಬಿಟ್ಟು ಸ್ವಾಮೀಜಿಗೆ ಅರ್ಥವಾಗುತ್ತೆ ಇವರಿಗೆ ಭಗವತ್ ಪ್ರೀತಿ, ಭಗವತ್ ಪ್ರೇಮ ಅನ್ನೋದು ಅರ್ಥವಾಗೋದಿಲ್ಲ ಅಂತ. ಒಳ್ಳೆ ಉದಾಹರಣೆಗಳು ಬೇಕಂದರೆ ಅಕ್ಕ ಮಹಾದೇವಿಯ ಪ್ರೀತಿ. ಇನ್ನೇನು ಬೇಕು ನಿಮಗೆ? ಕಂಡಿರಯ್ಯ ಚನ್ನಮಲ್ಲಿಕಾರ್ಜುನನ ಕಂಡಿರಯ್ಯ. ಅದು ಸುಮ್ಮನೆ ಮನುಷ್ಯರನ್ನ ಕೇಳಿಲ್ಲ, ಅವಳು ಗಿಳಿಗಳನ್ನು ಕೇಳಿದ್ರು, ನವಿಲನ್ನು ಕೇಳಿದ್ರು, ಪಕ್ಷಿಗಳನ್ನು ಕೇಳಿದ್ರು, ಪ್ರಾಣಿಗಳನ್ನು. ಅಂದರೆ ಅಷ್ಟು ಒಂದಾಗ್ಬಿಟ್ಟಿದ್ದಾಳೆ ಚನ್ನಮಲ್ಲಿಕಾರ್ಜುನ ಜೊತೆ. ಒಂದು ಇನ್ನೊಂದು ಮಹಾರಾಣಿ ರಾಣನ ಮದುವೆ ಆದ್ಲು. ಮಹಾರಾಣಿ ಮೀರಾ ಮದುವೆ ಆದಮೇಲೆ ಅವರೆಲ್ಲ ಕಳಿಸ್ಕೊಡ್ತಾರಲ್ಲ ತವ್ರ ಮನೆಯಿಂದ, ಮೀರಂಗೆ ಅದು ಮಹಾರಾಣಿಯೇ ಬೇರೆ, ಎಲ್ಲ ಕಳಿಸ್ಕೊಟ್ರು. ಅವಳಿಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಒಂದೇ ಒಂದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ಯಾವುದು? ಏಕನಾದ. ಟೈ 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 ಏಕನಾದ. ಅವ್ರು ನಕ್ಬಿಟ್ರು, ಎಂಥ ಹುಡುಗಿ ಬಂದ್ಲಪ್ಪ ಇವಳು. ಬರ್ತಾ ಬರ್ತಾ ಐಫೋನು, AI ಇತ್ಯಾದಿ 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 ಇತ್ಯಾದಿಲ್ಲ ತೊಗೊಂಬರ್ಬೋದಾಗಿತ್ತು. ಟೈ 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 ಅಂತ ಒಂದು ಏಕನಾದ ಎತ್ಕೊಂಬಂದ್ಲಲ್ಲ ಅಂತ ಆವಾಗ್ಲಿಂದಲೇ ಅವಳಿಗೆ ಅವ್ರ ಮೇಲೆ ಎಲ್ರಿಗೂ ಬೇಜಾರಾಗೋಯ್ತು. ಮಹಾರಾಣಿ ಅವಳು, ರಾಣನ ರಾಣಿ ಅವಳು. ರಾಣ ಅಂದರೆ ಮಹಾರಾಜ. ಆ ರಾಜಸ್ಥಾನದಲ್ಲಿರುವಂತಹ ಮಹಾರಾಜನಮ್ಮ ಸೊಸೆ ಆಗಿದ್ದಾಳೆ ಅವಳು, ಮಹಾರಾಜನ ಹೆಂಡತಿ ಆಗಿದ್ದಾಳೆ. ಬಾಮ್ಮ ಇದು ನಿನ್ನ ಹಾಲ್, ಇದು ನಿನ್ನ ಅರಮನೆ, ಇದೆಲ್ಲ ತೋರಿಸಿದ್ರೆ ಅವಳಿಗೆ ಅದ್ರ ಮೇಲೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಕುರ್ಲಾನ ಆಮೇಲೆ ಆ ಬೆಡ್ಗೂ ಇದಿದೆ, ಏನು ಚಳಿಗಾಲದಲ್ಲಿ ಬಿಸಿ ಮಾಡೋದಕ್ಕೆ ಟೆಂಪ್ರೇಚರ್ದು ಇದೆ ಅದಕ್ಕೆ. ಇವಳು ಅವೆಲ್ಲ ಬಿಟ್ಬಿಟ್ಟು ಅರಮನೆ ಹತ್ರ ಈ ಒಬ್ಳು ಸೇವಕಿಗೆ ಒಂದು ರೂಮ್ ಥರ ಕಟ್ಟಿದ್ರು. ನಾ ಅಲ್ಲಿರ್ತೀನಿ ಅಂದ್ಲು. ಮುಗಿದೋಯ್ತಪ್ಪ, ಏನಾಗಿರಬೇಡ ಅವ್ರ ಮನೇಲಿ. ಯೋಚನೆ ಮಾಡಿ, ಮದುವೆ ಆಗಿ ಬರೋ ಹೆಣ್ಣು ಎಂಥ ರೂಮ್ ತೋರಿಸ್ತಾರೆ. ಮಾರ್ಬಲ್ಲು, ಆ ಮಾರ್ಬಲಲ್ಲಿ ಆ ಹವಳ, ಚಿನ್ನ, ಬೆಳ್ಳಿ ಎಲ್ಲ ತೋರಿಸಿದ್ರೆ ಶ್ರೀಕೃಷ್ಣನ ಅವಳು ಹೃದಯದಿಂದ ಬಿಡಲಿಲ್ಲ. ಅವಳು ಹೇಳ್ತಾಳೆ ನನಗಿದೇ ಇಷ್ಟ ಅಂತ. ಆಮೇಲೆ ಇನ್ನೇನು ತಂದಿದ್ದಾಳೆ ಅಂದರೆ ಕೃಷ್ಣನ ಒಂದು ವಿಗ್ರಹ ತೊಗೊಂಬಂದಿದ್ದಾಳೆ. ಜಹರಕ್ಕ ಪ್ಯಾಲ ರಾಣಾನೆ ಭೇಜ ಪೀವತ್ ಮೀರ ನಾಚೀರೆ ಪಗ ಗುಂಗರು ಬಾಂಧಕರ ನಾಚೀರೆ ಅಂತ. ಜನ ಓಡ್ತಿರ್ತಾರೆ ನಾಮ ಸಂಕೀರ್ತನೆ ಕೇಳಲಿಕ್ಕೆ, ಮೀರಾ ನಾಮ ಸಂಕೀರ್ತನೆ ಕೇಳಲಿಕ್ಕೆ ಓಡ್ತಾ ಇರ್ತಾರೆ. ಅಕ್ಬರ್ ಕೇಳ್ತಾನೆ ಬೀರ್ಬಲ್ಗೆ, कहाँ जा रहा है इन लोगों ने, क्यों ऐसा जा रहा है? नहीं महाराज जी, बादशाह उधर एक संत है मेरा बोल के उनका दर्शन पायल के जा रहा है. ಹೌದಾ, ನಾನು ಹೋಗ್ತೀನಿ. ಅಯ್ಯೋ ನೀನು ಹಿಂಗೆ ಹೋದ್ರೆ ಅವ್ರು ಒಳಗೆ ಬಿಡಲ್ಲ. ನಿನಗೆ ಹೆಂಗೆ ಹೋಗ್ಬೇಕು? ನಾನು ಹೇಳ್ದಂಗೆ ಹೋಗು ನೀನು. ಏನು ಭಿಕಾರಿ ಥರ ಹೋಗು ನೀನು.
ಭಕ್ತಂತರ ಹೋಗು, ನೀನು ಮಹಾರಾಜಪ್ಪ ಬಾದ್ಶಾಹ ಥರದ್ರ ಒಳಗೆ ಇರು. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಕ್ಬರ್ ಬೀರ್ಬಲನ್ ಜೊತೆ ಮೀರಾ ಹತ್ರ ಹೋಗಿ ಕೂತ್ಕೋತಾನೆ ಕೆಳಗಡೆ. ಅವಳು ಹಾಡ್ತಿದ್ರೆ ಕೂತ್ಕೊಂಡು ತನ್ಮಯನಾಗ್ಬಿಡ್ತಾನೆ. ಮೀರಾ ಭಜನೆನ ಕೇಳಿ ತನ್ಮಯನಾಗ್ಬಿಡ್ತಾನೆ. ಈಗ DJ ಕೇಳಿ ತನ್ಮಯರಾಗ್ಬಿಡ್ತಾರಲ್ಲ. ನಂಗೆ ಯಾರೋ ಫೋನ್ ಮಾಡಿದ್ರು, ಪ್ರೋಗ್ರಾಮ್ 1 hour ಲೇಟ್ ಆಗುತ್ತೆ ಸ್ವಾಮೀಜಿ ಅಂದರು. ನಾಳೆ ಏನು ಪುರೋಹಿತರು ಬಂದಿಲ್ವಾ ಅಂದು. ಬಂದಿದ್ದಾರೆ ಸ್ವಾಮೀಜಿ. ಮತ್ತು ಇನ್ನೇನು ಎಲ್ಲ ಬಂದಿದ್ದೆ, ವೆಹಿಕಲ್ ಬಂದಿದೆ ಸ್ವಾಮೀಜಿ. ಮತ್ತು ಗಣೇಶ ಇದ್ದಾನೆ ಸ್ವಾಮೀಜಿ. ಮತ್ತು ಎಲ್ಲ ರೆಡಿ ಇದೆ ಸ್ವಾಮೀಜಿ. ಒಂದೇ ಒಂದು ರೆಡಿ ಇಲ್ಲ, ಏನು DJ. ಗಣಪತಿ ಬಿಡೋಕ್ಕಾಗ್ತಿಲ್ಲ. ಇವರು ಗಣಪತಿನ ಬಿಡ್ತಾರೋ ಉಳಿದದ್ದು ನಿಮಗೆ ಬಿಟ್ಟಿತ್ತು. ಎಂಥ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ದೇಶ, ಎಂತಹ ಸ್ಥಿತಿಗೆ ಬಂದ್ಬಿಟ್ಟಿದೆ. ಹಿಂದೆ ಗಣಪತಿ ಬಿಡುವಾಗ ಎಂತೆಂಥ ಹಾಡುಗಳು ಹಾಡ್ತಾ ಇತ್ತು. ಗಣೇಶನ ಹಾಡುಗಳು, ಸ್ತೋತ್ರಗಳು, ಮನೆಯಲ್ಲಿ ಸಾಂಪ್ರದಾಯಿಕ ಬಂದಿರುವಂಥ ಹಾಡುಗಳು, ಗಣಪತಿ ಗುಣಮಣಿ ನಮೋ ನಮೋ ಅಂತ ಎಷ್ಟೊಂದು ಹಾಡುಗಳೆಲ್ಲ ಹಾಡ್ತಾ ಇದ್ದು. ಹಾಡ್ಕೊಂಡು ತಾಳ ಹಾಕ್ಕೊಂಡು ಹೆಂಗಸರು ಗಂಡಸರೆಲ್ಲ ನಡ್ಕೊಂಡು ಹೋಗೋರು. ಈಗ ನನಗೆ ನಾಳೆಯಿಂದ ಪ್ರಾಬ್ಲಮ್ ನಮ್ಮ ಆಸ್ಪತ್ರೆಗೆ. ಯಾಕೆ ಅಂದರೆ ಎರಡು ಸೌಂಡ್ ಬಾಕ್ಸು ಹೊರಟೋಗಿರುತ್ತೆ. ಅಂದರೆ ಅದಲ್ಲ, ಕಪ್ಪು ಕಿಪ್ಪಿತ್ತಲ್ಲ ಆ ಸೌಂಡ್ ಬಾಕ್ಸ್ ಅಲ್ಲ, ಅದ್ರ ಹತ್ರ ನಿಂತಿರ್ತಲ್ಲ ಅವ್ರದ್ದು ಸೌಂಡ್ ಬಾಕ್ಸ್ಗಳು ಹೊರಟೋಗಿರುತ್ತೆ. ಸೊ ಬರ್ತಾರೆ ನಾಳೆ, ಸ್ವಾಮೀಜಿ ಯಾಕೋ ಕಿವಿ ಕೇಳಿಸ್ತಿಲ್ಲ ಅಂತ. ಅದಕ್ಕೆ ನಮ್ಮ ಡಾಕ್ಟ್ರನ್ನ ಹೇಳ್ಕೊಟ್ಟಿದ್ದೀನಿ, ಯಾಕೆ ಕೇಳಿಸ್ತಿಲ್ಲ ಅಂದರೆ ನೀವು ಏನು ಪ್ರಾಬ್ಲಮ್ ಅಂತ ಹುಡುಕಬೇಡಿ, ನಿನ್ನೆ ಎಲ್ಲಾದರೂ DJ ಹತ್ರ ನಿಂತಿದ್ದನ್ನ ಕೇಳಿ. ಅವ್ನು ಹ್ಞೂ ಅಂತ ಮುಗೀತು ಅವ್ನ ಕೆಲಸ ಅಂತ. ಇವತ್ತಿಗೂ ನಾನು 2-3 ಜನಕ್ಕೆ ಬೇರೆ ಬೇರೆ ಮಿಷನ್ ಕೊಟ್ಟು ರಿಪೇರಿ ಮಾಡೋಕ್ಕೆ ಹೋಗ್ತೇನೆ, ಆಗ್ತಿಲ್ಲ. 30,000 ರೂಪಾಯಿ ಮಿಷನ್ ಕೊಡ್ತಾ ಇದ್ದೀನಿ, ಆಗ್ತಿಲ್ಲ ಅವ್ನು ಕೇಳ್ಸೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ DJ. ಕೇಳ್ಬಿಟ್ಟು 2 ಢಮಾರದ್ದು ಹೋಗಿದೆ. ಯಾವುದು ಸೌಂಡ್ ಬಾಕ್ಸು ಅವಂದು, ಹೊರಗಡೆದಲ್ಲ. ಅಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ ನಾವು ದುರ್ಗೆನ ನೆನೆಸ್ಕೊಳ್ತಾ ಇದ್ವಿ, ಜಗನ್ಮಾತೆನ, ಭವಾನಿನ. ಎಷ್ಟು ಚೆನ್ನಾಗಿ ಹಾಡಿದ್ರಿ, ನಾಮ ಸಂಕೀರ್ತನೆಯನ್ನು ಮಾಡಿದ್ರಿ. ನಾಳೆ ಸರಸ್ವತಿ ಪೂಜೆ, ಸಪ್ತಮಿ, ನಾಡಿದ್ದು ಅಷ್ಟಮಿ, ನವಮಿ, ದಶಮಿ. ಇದು ಹಬ್ಬ ಅಲ್ಲ, ಸಂಪ್ರದಾಯ. ಇಟ್ ಈಸ್ ನಾಟ್ ಎ ಫೆಸ್ಟಿವಲ್, ಇಟ್ ಈಸ್ ಎ ಕಲ್ಚರ್. ದ ಹಿಂದೂ ಕಲ್ಚರ್, ಇಟ್ ಹ್ಯಾಸ್ ಕಮ್ ಫ್ರಮ್ ಥೌಸಂಡ್ಸ್ ಆಫ್ ಇಯರ್ಸ್. ವಿ ಹ್ಯಾವ್ ಟು ಫಾಲೋ ಇಟ್. ಪ್ರಾರ್ಥನೆ, ಆರಾಧನೆ, ಕೀರ್ತನೆ ಇದೆಲ್ಲ ಇವತ್ತಿಂದ ಆರಂಭವಾಗುತ್ತೆ ಜಗನ್ಮಾತೆಗೆ. ಇವತ್ತಿಂದ ವೆಸ್ಟ್ ಬೆಂಗಾಲಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಆ ತಾಯಿಯ ಹಾಡುಗಳು ರಾತ್ರಿ ಎಲ್ಲ ಹಾಡ್ತಾ ಇರ್ತಾರೆ. ನಿಜವಾದ ಪೂಜಾ ಪದ್ಧತಿಯ ಆಚರಣೆ ಇವತ್ತಿಂದ. ದುರ್ಗೆನ ನೆನ್ನೆ ಎಲ್ಲ ತಂದಿರ್ತಾರೆ. ಮತ್ತು ದುರ್ಗೆನ ಪೂಜೆ ಮಾಡೋದಕ್ಕೆ ಮುಂಚೆ ಒಂದು ದೊಡ್ಡ ಘಟವನ್ನು ಅಲ್ಲಿ ಇಡ್ತಾರೆ. ಗಂಗೆಯನ್ನು ತುಂಬಿಸಿ ಆ ಘಟದಲ್ಲಿ ತಾಯಿನ ಜಾಗೃತ ಮಾಡ್ತಾರೆ. ತದನಂತರ ವಿಗ್ರಹದಲ್ಲಿ ತಾಯಿನ ಜಾಗೃತ ಮಾಡ್ತಾರೆ. ಆ ಘಟವನ್ನು, ಕಲಶವನ್ನು ಇಟ್ಟು ತದನಂತರ ಆ ದೇವಿಗೆ ಎಲ್ಲ ರೀತಿಯ ಪೂಜೆ ಮಾಡಿ ಮುಖವನ್ನು ಬಟ್ಟೆಯಲ್ಲಿ ಮುಚ್ಚಿರ್ತಾರೆ. ಆ ಪೂಜೆ ಎಲ್ಲ ಮುಗಿದ ಮೇಲೆ ಬಂಧನ್ ಅಂತ ಹೇಳ್ತಾರೆ. ಅಪ್ನಿ ಜಾನಂತೋ ಬೋಧನ್ ಓಟ ಕೊರೆ ಪೊರೆ अपनी वो तो एटा कोरे आज की पोरे वो पर्दा थे वो खुलते सब समय देवी के देखते पारे. ಬೋಧನ ಅಂದರೆ ಇವತ್ತು ಅವೇಕನಿಂಗ್ ಅಂತ ಹೇಳ್ತಾರೆ, ಜಾಗೃತಿ ಕರೆಕ್ಟ್ ಪದದಲ್ಲಿ. ಈ ಒಂದು ಸಿಸ್ಟಮ್ನ ಅವೇಕನಿಂಗ್ ಅಂತ ಹೇಳ್ತಾರೆ. ಇನ್ವೋಕ್ ಅಂತ ಹೇಳ್ಬೋದು ಸರಿಯಾದ ಪದ. ಇನ್ವೋಕಿಂಗ್ ದ ಡಿವೈನ್ ಮದರ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಟುಡೇ. ಇವತ್ತು ಇಲ್ಲಿ ದೇವಿಯನ್ನ ಮುಖದಲ್ಲ ಆ ಬಟ್ಟೆಯನ್ನು ಅನ್ವೀಲ್ ಅಂದರೆ ತೆಗೆದು ಬಿಡ್ತಾರೆ. ಆಗ ಅವಳನ್ನು ನೀವು ನೋಡಬಹುದು. ನೀವು ಟಿ ವಿನಲ್ಲಿ ನೋಡಿರ್ಬೋದು, ಕಣ್ಣು ಹೀಗಿರುತ್ತೆ, ಹೀಗೆ ನೋಡ್ತಾ ಇರ್ತಾಳೆ. ನಿಜವಾಗ್ಲೂ ಜಗನ್ಮಾತೆ ನಿಂತಿದ್ದಾಳ ಅಂತ ಅನಿಸುತ್ತೆ ನಮಗೆ. ಆ ಒಂದು ಮಂತ್ರಗಳು, ಆ ಒಂದು ವೇದಘೋಷ, ತಾಂತ್ರಿಕ
ರೀತಿಯಲ್ಲಿ, ಶಾಕ್ತ ಮತ್ತು ತಾಂತ್ರಿಕ ರೀತಿಯಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಭಾಳ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಪೂಜೆ ಮಾಡ್ತಾರೆ. ಏನು ಜಾಸ್ತಿ ಜನ ಇರೋದಿಲ್ಲ, ಒಂದು 2 ಲಕ್ಷದಿಂದ 3 ಲಕ್ಷ ಜನ ಇರ್ತಾರೆ ಆ ದೇವಿಯ ದರ್ಶನಕ್ಕೋಸ್ಕರ. ಮತ್ತು ಈ ಪೂಜೆಯನ್ನು ಆರಂಭ ಮಾಡಿದ್ಮೇಲೆ ಆ ಪೆಂಡಾಲಲ್ಲಿ, ದುರ್ಗಾ ಪೊಂಡಲ್ ಅಂತ ಹೇಳ್ತಾರೆ ಅವರು, ಪೂಜೆಯೆಲ್ಲ ಆರಂಭ ಮಾಡಿದ್ಮೇಲೆ ದೇವಿ ಈ ಜಗತ್ತಿಗೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಅಭಿಭಾಷ್ ಅಂತ ಇರ್ತಾರೆ ಬಂಗಾಳಿ ಭಾಷೆಯಲ್ಲಿ. ಅಭಿಭಾಷ್ ಅಂದರೆ ರಿಚುಯಲ್ಸ್, ಎಲ್ಲ ರೀತಿಯ ಪೂಜೆಗಳಿಗೆ ಅಣಿ ಮಾಡಿಕೊಂಡಿರ್ತಾರೆ. ಭಾಳ ನಿಷ್ಠೆಯಿಂದ ಇರಬೇಕು ಆ ಪೂಜೆ. ಆ ಪೂಜೆಯನ್ನು ಸನ್ಯಾಸಿ ಮಾಡೋಂಗಿಲ್ಲ. ದುರ್ಗೆಯ ಪೂಜೆಯನ್ನು ಸನ್ಯಾಸಿ ಮಾಡೋಂಗಿಲ್ಲ. ಕಾಳಿ ಪೂಜೆಯನ್ನು ಸನ್ಯಾಸಿ ಮಾಡ್ಬೋದು, ಯಾಕಂದರೆ ಅವರಿಬ್ಬರು ಫ್ರೆಂಡ್ಸು. ಸ್ಮಶಾನವಾಸಿನಿ ಕಾಳಿ, ಸನ್ಯಾಸಿಗಳು ಎಲ್ಲವನ್ನು ಬಿಟ್ಟಿದ್ದವರು. ಎಲ್ಲಿ ಸ್ಮಶಾನದಲ್ಲಿ ಈ ಸನ್ಯಾಸಿ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ಯಾರು ಹೇಳಿ? ಶಿವ. ಏನು ಪ್ರಾಬ್ಲಮ್ ಇಲ್ಲ, ಏನು ಆಭರಣ ಇಲ್ಲ, ಏನಿಲ್ಲ. ಅದು ಏನದು ಆ ಭಸ್ಮವನ್ನು ಹಾಕೊಂಬಿಟ್ರೆ ಪರ್ವಾಪ. ಸೊ ಸನ್ಯಾಸಿಗಳಿಗೆ ಕಾಳಿಯ ಪೂಜೆ ಮುಖ್ಯ. ಇದು ಜನರಲ್. ಇವತ್ತು ಬ್ರಹ್ಮಚಾರಿ, ಅವನು ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾನೆ, ಶಿಖೆ ಇರುತ್ತೆ, ಅವನು ಪೂರ್ಣ ಪ್ರಮಾಣದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಇವತ್ತಿಂದ ಆರಂಭ ಮಾಡ್ತಾನೆ. ಇಲ್ಲಿ ಈ ಅಷ್ಟಮಿದು ಒಂದು ತುಣುಕು ನಿಮಗೆ ಹೇಳಿದೆ, ಸಪ್ತಮಿದು ಹೇಳ್ತೀನಿ. ಸಪ್ತಮಿಯಲ್ಲಿ ದೇವಿಗೆ ಎಲ್ಲ ರೀತಿಯ ಏನದು ಟ್ರೆಡಿಷ್ನಲ್ ಪೂಜೆಗಳನ್ನು ಮಾಡ್ತಾ ಇರುವಾಗ ರೆಸಿಲೆನ್ಸ್ ಅಂತ ಒಂದು ಪದ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ಉದ್ದೀಪನ, ಚೇತರಿಕೆ, ನಿತ್ರಾಣತೆಯಿಂದ ಆ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ನಾಳೆ ದೇವಿನ ಧ್ಯಾನ ಮಾಡೋರು, ಜಪ ಮಾಡೋರು, ನನಗದು ಕೊಡು, ನನಗಿದು ಕೊಡು, ನನಗಿದು, ಅದೆಲ್ಲ ಕೊಡ್ತಾಳೆ. ಈಗ ಮಗು ಕೇಳುತ್ತಾ, ಅಮ್ಮ ನಂಗೆ ಅದು ಕೊಡು, ನನಗಿದು ಕೊಡು ಅಂತ, ಅವಳು ಕೊಡ್ತು. ಟೈಮ್ಗೆ ಏನು ಬೇಕೋ ಅದು ಕೊಡ್ತಾಳೆ. ಅವಳಿಗೂ ಈ ಜಗತ್ತಿನ ತಾಯಿಗೆ ಎಷ್ಟು ಚೆನ್ನಾಗಿ ಗೊತ್ತು ಅಂದರೆ, ಮಗುಗೆ ಎಷ್ಟು ಮುದ್ದು ಮಾಡ್ತಾಳೋ ತುಂಬ ಕೇರ್ಫುಲ್ಲಾಗೂ ನೋಡ್ಕೋತಾಳೆ. ಆ ಪುಟ್ಟ ಮಗು, ಅಂಬೆಗಾಲ ಹಾಕ್ತಿರೋ ಮಗುಗೆ ಉಪ್ಪು ತುಪ್ಪ ಅನ್ನ ಕೊಡ್ತಾಳೆ ಅಲ್ವಾ? ಅದನ್ನೆಲ್ಲ ಹೀಗೆ ಮಾಡಿ ಈಗ ನೀವು ಮಾಡ್ತಿರೋ ಇಲ್ವ? ಯಾಕೆಂದರೆ ಈಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಅಂತ ಗಿಮೋಟೋ ಹೇಳಿದ್ರೆ ತೊಗೊಂಬಂದ್ಬಿಡ್ತಾರೆ ಅವ್ರು. ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಬರ್ತಾರೋ ಗೊತ್ತಿಲ್ಲ, ಬಟ್ ತೊಗೊಂಬರ್ತಾರೆ. ಅದನ್ನು ಕೊಡ್ತೀರಾ? ಬಟ್ ಮನೇಲಿ ಮಾಡ್ತಾರೆ. ಉಪ್ಪು ತುಪ್ಪ ಅನ್ನಲ್ಲ, ಚೂರೇ ಕೊಡ್ತಾರೆ. ಅದಕ್ಕೆ ಇಷ್ಟಿಷ್ಟೇ ಕೊಡ್ತಾಳೆ. ಆ ಮಗುಗೆ, ಅವಳಿಗೆ ಗೊತ್ತು ಈ ಮಗು ಇಷ್ಟೇ ಕೊಡಬೇಕು ಅಂತ. ಆ ಮಗು ನೋಡ್ಬಿಟ್ಟು ಭಾಳ ಪ್ರೀತಿ ಉಕ್ಬಿಟ್ಟು ಆ ಮಗು ಬಂದ್ಬಿಟ್ಟು ಒಂದು 4-5 ರೊಟ್ಟಿ, 1-6 ಚಪಾತಿ, 1-6 ಪರೋಟ ಕೊಡ್ತಾಳ. ಅವಳು ಗೊತ್ತು ಈ ಮಗುದ ಶಕ್ತಿ ಏನು, ಈ ಮಗುದ ಜೀರ್ಣ ಶಕ್ತಿ ಏನು, ಉಪ್ಪು ತುಪ್ಪ ಅನ್ನ. ಅವಳು ತಾಯಿನೇ. ಈ ಕಡೆ 18 ವರ್ಷದ ಮಗು ಹುಡುಗ ಕೂತಿರ್ತಾನೆ, ಜೋರಾಗಿ ಕೂತಿರ್ತಾನೆ. ಅವನಿಗೆ ಹಾಕ್ತಾಳೆ 4 ಅಂದರೆ ಚಪಾತಿನ. ಸೊ 4 ಚಪಾತಿ, 4 ರೊಟ್ಟಿ ಹಾಕಿ, ಬೆಣ್ಣೆ ಹಾಕಿ, ಚಟ್ನಿ ಹಾಕಿ, ಹೆಂಗಿದೆಯೋ ತಗೊಳ್ಳೋ, ಇನ್ನೊಂದು 2 ಕೊಡ್ತೀನಿ ತಗೊಳ್ಳೋ ಅಂತಾರೆ. ಈ ಮಗುಗೇನಿಲ್ಲ, ಅದು ಹೊಟ್ಟೆ ತೋರಿ ಹಿಂಗೆ ಮೂತಿ ಹಿಂಗೆ ಅಂದ್ಬಿಡುತ್ತೆ ಅಷ್ಟೇ, ಮುಗೀತು, ಮಗು ತಗೋತು. ಇದಕ್ಕೆ ಹೊಟ್ಟೆ ತುಂಬುವುದೇ ಇಲ್ಲ, ಅದು ನಿಮಗೆಲ್ಲ ಗೊತ್ತು ಅವೆಲ್ಲ. ಆದರೆ ಬಡಿಸೋರು ಯಾರು? ತಾಯಿ ಒಬ್ಳೆ. ನಮಗೂ ಹಾಗೆ ಮಾಡ್ತಾಳವಳು. ಯಾವ್ಯಾವ ಸಮಯದಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಕೊಡ್ತಾ ಬರ್ತಾಳೆ. ನೀವು ಕೇಳದೇ ಇದ್ರೂ ಕೊಡ್ತಾಳೆ. ನಾವು ಅನ್ಕೋತೀವಿ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಶೇಷವಾಗಿ ಪೂಜೆ ಮಾಡುತ್ತೆ, ಅದಕ್ಕೆ ಇದು ಬಂತು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಶಿ ನೋಸ್ ವೆನ್ ಟು ಗಿವ್, ಹೌ ಟು ಗಿವ್, ವಾಟ್ ಟು ಗಿವ್, ಹೂಮ್ ಟು ಗಿವ್. ಶಿ ನೋಸ್ ಆಲ್ ದೋಸ್ ಥಿಂಗ್ಸ್. ಇಲ್ಲಿ ತಾಯಿಯ ಮೇಲೆ ಫೇತ್ ಅನ್ನೋ ಪದ ಉಪಯೋಗಿಸ್ಬೇಕಾಗತ್ತೆ ನಾವು. ತುಂಬ ನಂಬಿಕೆ ಬಂದ್ಬಿಡುತ್ತೆ ತಾಯಿ. ನಾಳೆ ಸಪ್ತಮಿ ಸರಸ್ವತಿ ಪೂಜೆ. ತಾಯಿಗೆ ಪ್ರಾರ್ಥಿಸ್ಕೊಳ್ಬೇಕು, ಅಮ್ಮ ನೀ ನಮ್ಮನ್ನು ನೋಡ್ಕೊ, ನಾನು ನಿನ್ನಲ್ಲಿ ಶರಣಾಗತಿ ಹೊಂದಿದ್ದೇನೆ. ನಿನ್ನ 2 ಚರಣ ಕಮಲಗಳಲ್ಲೂ ನನ್ನ ತಲೆ ಮೇಲಿರಲಿ, ನಿನ್ನ ಆ ಸೌಂದರ್ಯ ರೂಪ ನನ್ನ ಹೃದಯದಲ್ಲಿರಲಿ ಅಂತ ಪ್ರಾರ್ಥಿಸ್ಕೊಂಡು ಜಗನ್ಮಾತೆಯಲ್ಲಿ ಶರಣಾಗತಿಯನ್ನು ಹೊಂದಬೇಕು. ಇದು ನಾಳೆಯ ಕೆಲಸ. ದುರ್ಗಾಷ್ಟಮಿ ಅದು ನಿಮ್ಗೆ ಗೊತ್ತಿದೆ, ಮಹಿಷಾಸುರನ ಮರ್ದನ ಮಾಡುವಂಥದ್ದು.
ಆ ಮಹಿಷಾಸುರ ಇದ್ದ, ಚಾಮುಂಡಿ ಬೆಟ್ಟದ ಮೇಲೆ ಇದ್ದ, ಚಾಮುಂಡಿ ಕೊಂದ್ಲು. ಅದು ಸುಲಭನೇ, ಅದು ಹಿಡ್ದ ಬಂದು ಕೊಂದ. ಈಗ ನಮ್ಮ ಒಳಗಡೆ ಇದನ್ನಲ್ಲ ಮಹಿಷಾಸುರಗಳು, ಒಂದಲ್ಲ ಎಷ್ಟೊಂದು ಇವೆಯೋ ಒಬ್ಬೊಬ್ಬರು ಮನಸ್ಸಲ್ಲೂ ಮಹಿಷಾಸುರಗಳು. ಅವುಗಳನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂದರೆ ಒಂದೇ ಒಂದು ಆಯುಧ ಏನಂದರೆ ಕಾನ್ಸಂಟ್ರೇಷನ್, ಏಕಾಗ್ರತೆ. ತಾಯಿಯ ಪಾದಾರ ವಿಂದಗಳಲ್ಲಿ ಮನಸ್ಸನ್ನು ಇಟ್ಬಿಡಬೇಕು, ಕೂತ್ಕೊಂಡ್ಬಿಡ್ಬೇಕು ಧ್ಯಾನ ಮಾಡ್ತಾ. ಅಮ್ಮ ನ ಜಾನಾಮಿ ದಾನಂ, ನ ಜಾನಾಮಿ ಪೂಜಾಂ, ನ ಜಾನಾಮಿ ಮಂತ್ರಂ, ನ ಜಾನಾಮಿ ತಂತ್ರಂ, ಗತಿಸ್ತೋಂ ಗತಿಸ್ತೋಂ ತ್ವಮೇಕಾ ಭವ. ನಿನಗೇನೂ ಗೊತ್ತಿಲ್ಲ ತಾಯಿ, ನೀನೇ ನನ್ನನ್ನು ಕಾಪಾಡು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ಳುವಂಥ ದಿವಸ. ನಾಳೆಯಿಂದ ಆಶ್ರಮದಲ್ಲಿ ಸರಸ್ವತಿ ಹಾಡುಗಳು ನಾಳೆ. ದುರ್ಗಾಷ್ಟಮಿ ದಿವಸ ದುರ್ಗೆಯ ಹಾಡು, ಮಹಿಷಾಸುರ ಮರ್ದಿನಿ ಸ್ತೋತ್ರ ಇತ್ಯಾದಿ. ದಶಮಿ ದಿವಸ ನಾವೆಲ್ಲ ದುರ್ಗಾ ಪೂಜೆಯೆಲ್ಲ ಮುಗಿದು ದುರ್ಗೆಯನ್ನು ಗಂಗೆಯಲ್ಲಿ ಬಿಟ್ಟ ಮೇಲೆ ಆ ಗಂಗೆಯಿಂದ ಈ ಘಟದಲ್ಲಿ ಮತ್ತೆ ನೀರು ತೆಗೆದುಕೊಂಡ್ಬರ್ತಾರೆ. ಅದಕ್ಕೆ ಶಾಂತಿ ಜಲ ಅಂತ ಹೇಳ್ತಾರೆ. ಆ ಶಾಂತಿ ಜಲವನ್ನು ತಂದು ದುರ್ಗೆ ಎಲ್ಲಿಟ್ಟಿದ್ರೋ ಅಲ್ಲಿ ಇಡ್ತಾರೆ, ಅದನ್ನು ಆ ಘಟವನ್ನು ಇಡ್ತಾರೆ. ಆ ಘಟಕ್ಕೆ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಕೇಳ್ಕೊತಾರೆ, ಅಮ್ಮ ಮುಂದಿನ ವರ್ಷ ಬಾ, ಬರದೇ ಇರಬೇಡ ಅಮ್ಮ, ಅಬಾರ ಆಶ್ರಮ್ ಒಟ ತಗೋಲು, ಇನ್ನು ಮುಂದಿನ ವರ್ಷ ಬಾ ಅಂತ. ಅಲ್ಲೇನು ಮಾಡ್ತಾರೆ, ಗ್ಯಾರಂಟಿ ನೀ ಬರಬೇಕು ಅಂಥೇಳಿ ಭಕ್ತರೆಲ್ಲ ಸೇರಿ ಒಂದು ಬಿಲ್ಪತ್ರೆ ಮೇಲೆ ದುರ್ಗಾ 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 ಅಂತ ಬರೆದ್ಬಿಟ್ಟು ಆ ಘಟದ ಹತ್ರ ಇಟ್ಬಿಡ್ತಾರೆ. ಹೆಂಗಂದರೆ ಅಕ್ಲಾನ್ಮೆಂಟ್ ಡ್ಯೂ, ಗ್ಯಾರಂಟಿ ಬರ್ತಾಳೆ ಅನ್ನೋ ಧೈರ್ಯಕ್ಕೆ ಆ ಬಿಲ್ಪತ್ರೆ ಮೇಲೆ ದುರ್ಗಾ ಮಾ ದುರ್ಗಾ ಮಾ ದುರ್ಗಾ ಅಂತ ಕೆಂಪು ಕೆಂಪು ಗಂಧದಲ್ಲಿ, ಶ್ರೀಗಂಧ ಅಲ್ಲ, ಚಂದನ, ರಕ್ತ ಚಂದನ ಗಂಧದಲ್ಲಿ ಅದನ್ನು ಬರೆದು ದುರ್ಗೆಗೆ ನಮಸ್ಕಾರ ಮಾಡ್ತಾರೆ. ಎಷ್ಟು ಹೆಂಗಸರು ಅಳ್ತಿರ್ತಾರೋ ಅವತ್ತು. ದಶಮಿ ದಿವಸ ನೋಡ್ಲಿಕ್ಕಾಗೋದಿಲ್ಲ, ಗುಳೋ ಅಂತ ಅಳ್ತಿರ್ತಾರೆ ಗಂಗೆಗೆ ದುರ್ಗೆನ ಬಿಡುವಾಗ. ಹಿಂದೆ ನಾವು ಮನೆಗಳಲ್ಲಿ ಗಣೇಶನ ಬಿಡುವಾಗ, ಗೌರಿನ ಬಿಡುವಾಗ ಅಳ್ತಾ ಇದ್ರು. ನಾನು ತಮಾಷೆ ಮಾಡಿದೆ, ಆ ಗೌರಮ್ಮನ ಕರ್ಕೊಂಬರೋದಕ್ಕೆ ಜೇಡಿ ಮಣ್ಣು ತಗೊಂಬರೋದಕ್ಕೆ ಎಲ್ಲಿಂದ, ಕುಮಾರಗೇರಿಯಿಂದ. ಅದು ಕೈಯಲ್ಲೇ ಮಾಡಬೇಕು, ಎಲ್ಲ ಶಾಸ್ತ್ರೋಕ್ತವಾಗಿ. ಬಣ್ಣ ಗಿಣ್ಣು ಉಪಯೋಗಿಸ್ತಿರ್ಲಿಲ್ಲ ನಾವು, ಕೈಯಲ್ಲೇ ಮಾಡಿ ಅದಕ್ಕೆ ಕಣ್ಣು ಗಿಣ್ಣೆಲ್ಲ ಬಿಟ್ಟು, ಮಾತಾಡಬೇಡ ಕೊಡು, ಇವತ್ತು ದೇವಿಗೆ ಕಣ್ಣು ಬಿಡಿಸ್ತಾ ಇದ್ದೀನಿ, ದೂರ ಹೋಗ್ರು ಅಂತ ಬೈಯೋರು. ನಾವು ಅದೆಲ್ಲೂ ದೇವಿ ಬಂದಿದ್ದಾಳೆ ಅವಳು ಕಣ್ಣು ಬಿಡಿಸ್ತಿದ್ದಾರೆ ನಾವು ಅಂದ್ಕೊಳ್ಳೋದು. ಹಂಗೆ ಅವ್ರದ್ದು ಅದಕ್ಕೆ ಅವರು ಸುಖವಾಗಿದ್ದರು, ಎಷ್ಟು ಸಂತೋಷವಾಗಿದ್ದರು ನೋಡಿ, ಎಷ್ಟು ಸಂತೋಷವಾಗಿದ್ದರು ನೋಡಿ ಅವರೆಲ್ಲ. ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, AI ಇಲ್ಲ, ಆ ಐ ಇಲ್ಲ, ಈ ಐ ಇಲ್ಲ, ಏನೇನೂ ಇಲ್ಲ, ಸುಖವಾಗಿದ್ದರು. ಆಮೇಲೆ ಸ್ಟವ್ ಇಲ್ಲ, ಗ್ಯಾಸ್ ಇಲ್ಲ, ಏನಿಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು 15 ಜನ ಇದ್ದರೂ ಸರಿ, 20 ಜನ ಇದ್ದರೂ ಸರಿ, ಆ ಹೆಂಗಸರುಗಳು ಅಡುಗೆ ಮಾಡಿಕೊಂಡು ರುಚಿಯಾದ ಅಡುಗೆ. ಈಗ ಬರೀ ಸ್ಟಾರ್ಚ್ ಥರ ಕೊಡ್ತಾರೆ. ಅಲ್ಲ, ನಿಮ್ಗೆ ಗೊತ್ತಿಲ್ಲ, ನಾನು ನಿಮ್ಮನೇಲಿ ಜನರಲ್ಲಾಗಿ ನೋಡ್ತೀನಲ್ಲ, ವೈಟ್ ರೈಸ್ ಕೊಟ್ಬಿಡ್ತಾರೆ, ತಗೊಳ್ಳೋ ಅಂತ. ಮೊದಲು ಅರ್ಧ ಪಾಲಿಷ್ ಮಾಡಿಸೋರು, ಚೂರು ಪಾಲಿಷ್ ಮಾಡಿಸೋರು, ಕೆಲವು ಮನೇಲಿ ಪಾಲಿಷೇ ಮಾಡಿಸ್ತಾರಲ್ಲ, ಅಷ್ಟು ರುಚಿಯಾಗಿರೋದು. ಈಗ ವೈಟ್ ರೈಸ್, ಅಲ್ಲಿ ಪ್ಲಾಸ್ಟಿಕ್ದು ಹಾಕಿರ್ತಾನೆ ಒಳಗಡೆ ಅಕ್ಕಿನ. ಸೊ ಇದು ನಮ್ಮ ಜೀವನ ಆಗಿಬಿಟ್ಟಿದೆ. ಅವ್ರು ಎಷ್ಟು ಸುಖ. ಆಮೇಲೆ ಮಂಡಿ ನೋವು, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಪಕ್ಕ ತಿರ್ಗೋಕ್ಕಾಗಲ್ಲ, ಅಕ್ಕ ಕಡೆ ತಿರ್ಗೋಕ್ಕಾಗಲ್ಲ. ಆಮೇಲೆ ಅಲರ್ಜಿ, ಇವರಜ್ಜಿ ಅಂದರೆ ಅಲರ್ಜಿ ಅಂತಲೇ ಹೇಳ್ತಿರ್ತಾರೆ. ಯಾವ್ದು ಹೇಳಿದ್ರು ಅಲರ್ಜಿ ಅಂತ. ನಾವು ಹುಡುಗರು ಕೇಳ್ತಿದ್ವಿ, ಪುಟ್ಟ ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗರೇ, SLC ಹುಡುಗರು, ಯಾಕೆ ನಂಗೆ ಬೇಡ ಸ್ವಾಮೀಜಿ, ಯಾಕೆ ನಂಗೆ ಸ್ವಲ್ಪ ಅಲರ್ಜಿ ಆಗಿದೆ. ಇವನು ಅಲರ್ಜಿ ಅಂತ ಎಂಥದ್ದು ಅಂತ. ಹಿಂದೆ ಹೇಗಿದ್ರು ಅವರೆಲ್ಲ, ಉಪವಾಸ ಇರೋರು, ಇಡೀ ಶಿವರಾತ್ರಿ ದಿವಸ ಉಪವಾಸ ಇರೋರು. ಈಗ ಹುಡುಗರಿಗೂ ಉಪವಾಸ ಇರೋಕ್ಕೆ ಹೇಳಿ, ಅಸಿಡಿಟಿ ಆಗ್ಬಿಡುತ್ತಂತ ಇವಂಗೆ. ಅದೆಲ್ಲಿತ್ತು ಅಸಿಡಿಟಿ? ಇವೆಲ್ಲ ಭ್ರಮೆ. ನಾವೆಲ್ಲ ಹೇಗಿರ್ತಿದ್ದು, ಹೇಗಿದ್ದೀವಿ, ಯಾವ ಸಿಟಿನೂ ಇಲ್ಲ, ಯಾವುದು ಅಸಿಡಿಟಿ ಅಂತ. ಆಮೇಲೆ ನಮಸ್ಕಾರ ಮಾಡ್ತಾರೆ, ಹೀಗೆ ಮಾಡ್ತಾರೆ ಮುಂದೆ. ಯಾಕೆ ಅಂದ್ರೆ ಅವಂಗೆ ಅವ್ರ ತಾಯಿ ಹೇಳಿ, ಅವಂಗೆ ಬಗ್ಗಕ್ಕೆ ಆಗಲ್ಲ ಸ್ವಾಮೀಜಿ. ಮತ್ತು ಬಗ್ಸೋರು ಇದ್ದಾರಲ್ಲ, ಬಗ್ಸ್ತಾ ಇಲ್ಲಲ್ಲ, ಇಲ್ಲ ಸ್ವಾಮೀಜಿ ಬಗ್ಗಕ್ಕೆ ಆಗಲ್ಲ ಅವ್ರಿಗೆ. ತಾಯಿಗೆಲ್ಲಿ ಗೊತ್ತು, ಬಗ್ಗಕ್ಕಾಗಲ್ಲ ಅಂತ ಹಿಂಗೆ ಮಾಡ್ತಾರೆ ನಮಸ್ಕಾರ. ಇನ್ನು ಕೆಲವ್ರಿಗೆ ಅದು ಬಗ್ಗಕ್ಕೆ ಕಷ್ಟ, ಅದಕ್ಕೆ ಹಿಂಗೆ ಮಾಡ್ತಾರೆ ನೋಡಿ. ನಮಸ್ಕಾರ ಸ್ವಾಮೀಜಿ, ಎಂಥದ್ದು, ಎಂಥ ಸ್ಥಿತಿ ಬಂದುಬಿಡ್ತೀರಿ. ಇದೇ ಅದು ನಿಮಗೆಲ್ಲ ಹೇಳ್ತಿರೋದು.
ಪಾಪ ನೀವೇನು ಅನ್ಕೋಬೇಡಿ ಕೂತಿರೋರು. ಇದೇ ಆಶ್ರಮದಲ್ಲಿ ಅಲ್ಲಿ ನಾವು ನಡೆಸ್ತಿದ್ದು ತುಂಬ ಜನರು. ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಅಲ್ಲಿ ನಡೆಸ್ತೀವಿ. ಎಲ್ಲರೂ ಕೆಳಗೆ ಕೂತ್ಕೋತಿದ್ರು. ಇಲ್ಲೂ ಫಸ್ಟ್ ಕೆಳಗೆ ಕೂತಿದ್ರಾ? ಓ, ಚೇರೇ ಇರಲಿಲ್ವಾ? ನಂಗೆ ಗೊತ್ತಿಲ್ಲ ಅದು ಪಾಪ. ಚೇರೇ ಇರಲಿಲ್ವಾ ಇಲ್ಲಿ? ಹೌದಾ? ಓ, ಈಗ ಇದೆ ಅಂತ ಕೂತ್ಕೋತಾರಾ? ಹೊರಗಡೆ ಬನ್ನಿ ಸರ್, ಬನ್ನಿ ಹೊರಗಡೆ. ಆ ಕಡೆ చూస్తాను ಅಂತ ಎಲ್ಲ చెప్తా ఉండారు మీరు. రండి అక్కడ. ಇಲ್ಲ ಹಾಗಲ್ಲ. ಕಾಲಾಯ ತಸ್ಮೈ ನಮಃ ಬಿಟ್ಬಿಡೋಣ. ಯಾಕೆಂದರೆ ಫುಡ್ ಹ್ಯಾಬಿಟ್ಟು ಹಾಗೇ ಇದೆ ಅಲ್ವಾ? ಎಂತ ಈಗ ಎಣ್ಣೆ ಸ್ನಾನ ಅಂತ ಗೊತ್ತಿತ್ತ ನಿಮಗೆ? ಅದು ಮನೆಗಳಲ್ಲಿ ಎಣ್ಣೆ ಸ್ನಾನ ಅಂದರೆ ಭಾನುವಾರದ ದಿವಸ ಲೈನಿಗೆ ನಿಂತಿರೋರು. ಏನು ಅದು ದೊಡ್ಡ ಕೈ ಎಣ್ಣೆ, ಅದು ಗಾಣದ ಎಣ್ಣೆ ತಂದಿರೋರು ಥಟ ಅಂತ ಹಾಕೋದು. ಅದು ನವದ್ವಾರಕ್ಕೆ ಹೊಟ್ಟೋಗ್ಬಿಡೋದು ಅಷ್ಟು ಎಣ್ಣೆ. ಅದು ಎಂಥ ಥಿಕ್ ಎಣ್ಣೆ. ಅವನು ಸ್ನಾನ ಮಾಡ್ಕೊಬಂದ್ಮೇಲೆ ಹೆಂಗಿರ್ತಿದ್ದಾರೆ ಇವನು, ಅಥವಾ ಹೆಂಗಿತ್ರಿ ಆ ಜೀವನ? ಇವತ್ತು ಎಣ್ಣೆ ಸ್ನಾನ ಮಾಡ್ಕೊಂಡು ಇಲ್ಲೆಲ್ಲೋ ಒಂದಿಷ್ಟು, ಅದೆಲ್ಲೋ ಒಂಚೂರು, ಅದೆಲ್ಲೋ ಟಚ್ ಆಗಬೇಕಷ್ಟೇ. ಸೀಗೆ ಪುಡಿ, ಚುಜ್ಜುಲ್ ಪುಡಿ, ಸೀಗೆ ಪುಡಿ ಎಷ್ಟು ಚೆನ್ನಾಗಿತ್ತು. ಅದೆಲ್ಲ ಹಾಕಿ ಹಸಿರುವುದು. ಈಗ ಶ್ಯಾಂಪೂ ಬೇಡ. ನಮ್ಮ ಸಂಸ್ಕೃತಿ ಉಳಿಸಿ ನೀವೆಲ್ಲ ಬಂದಿದ್ದೀರಾ. ದುರ್ಗಾದೇವಿಯ ಪೂಜೆ ಆಗ್ತಾ ಇದೆ. 9 ದಿವಸನೂ ಇದನ್ನು ಜ್ಞಾಪಿಸ್ತೀನಿ. ಒಂದೊಂದ್ಸಲಿ ನೋವಲ್ಲಿ ಹೇಳ್ತೀನಿ. ಈಗಿನ ಕಥೆಗಳು ನೋಡಿದಾಗ ದೇವಸ್ಥಾನದಲ್ಲೂ ಅಷ್ಟೇ ನಮಸ್ಕಾರ ಮಾಡೋರು ಭಾಳ ಕಡಿಮೆ ದೇವ್ರಿಗೆ. ಗೋಡೆಗೆ ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ, ಬಗ್ಗಕ್ಕಾಗಲ್ವಲ್ಲ. ಸೊ ಗೋಡೆಗೆ ಹಿಂಗೆ ಮಾಡಿ ಗೋಡೆಗೆ ನಮಸ್ಕಾರ ಮಾಡೋರು ಬೇರೆಯವರು. ಆ ಕಡೆ ಅಲ್ಲಿ ಕೂತಿದ್ದಾರೆ, ಅವ್ರಿಗೆ ಕೋರ್ಟಿಂದ ಅವರೆಲ್ಲ ಕೂತಿರ್ತಾರೆ. ಅವ್ರು ಕೇಳಿ ಗೋಡೆಗೆ ಯಾರು ನಮಸ್ಕಾರ ಮಾಡ್ತಾರೆ? ಗೋಡೆಗೆ ನಾವೆಲ್ಲ ನಮಸ್ಕಾರ ಮಾಡೋದು. ಯಾರ್ರೀ ಗೋಡೆಗೆ ನಮಸ್ಕಾರ ಮಾಡೋದು? ಆಮೇಲೆ ಹೇಳಿ, ಶುಕ್ರವಾರದವರು ಅಂತ. ಸೊ ಗೋಡೆಗೆ ಮಾಡಲ್ಲ ನಾವು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಕೆಲವು ಇದು ತಗೋತಾರೆ, ಏನು ಪ್ರತಿಜ್ಞೆ ಮಾಡ್ತಾರೆ. ಏನಂತ ಹೇಳ್ತೀರಿ ನೀವು? ಹರಕೆ. ಏನು? ಪಾದ ನಮಸ್ಕಾರ, ಹೆಜ್ಜೆ ನಮಸ್ಕಾರ. ಒಂದೊಂದು ಹೆಜ್ಜೆ ಆದ್ಮೇಲೆ ನಮಸ್ಕಾರ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನಕ್ಕೆ. ಮಂತ್ರಾಲಯಕ್ಕೆ ಇದೆಲ್ಲ. ಈಗ ಯಾರಾದ್ರೂ ಹಂಗೆ ಮಾಡಿದ್ರೆ ನಾವು ವೀಡಿಯೋ ತೊಗೊಂಡ್ಬಿಟ್ಟು ಫೇಸ್ಬುಕ್ ಹಾಕ್ಬಿಡ್ತಾರೆ, ಯಾರೋ ನೋಡಿ ಹಿಂಗೆ ಹೋಗ್ತಿದ್ದಾರೆ ಅಂತ. ಹಂಗೆ ಆಗ್ಬಿಟ್ಟಿದೆ ಜನ. ಬದಲಾಗಬೇಕ್ರಿ. ನಮ್ಮ ಸಂಸ್ಕೃತಿ ಉಳಿಸ್ಬೇಕು. ನೀವು ಮುಖ್ಯವಾಗಿ ಹೆಂಗಸರುಗಳು, ಬಂದಿರೋ ಗಂಡಸರುಗಳಿಗೆ ನನ್ನ ಒಂದು ನಿವೇದನೆ. ನಾವು ಸ್ವಾಮಿ ವಿವೇಕಾನಂದರ ಮಾತಿದೆ, ಇಫ್ ಯು ವಾಂಟ್ ಟು ಹ್ಯಾವ್ ಎ ಬ್ರೈಟ್ ಫ್ಯೂಚರ್, ಗೋ ಬ್ಯಾಕ್ ಟು ಹಿಸ್ಟ್ರಿ ಅಂತ. ಆ ಒಂದು ಸಂಸ್ಕೃತಿನ ಉಳಿಸ್ಕೊಳ್ಳೋಣ ಅಂತ ದೇವಿ ಹತ್ರ ಪ್ರಾರ್ಥಿಸ್ಕೊಂಡು ಇಲ್ಲಿಗೆ ಮಂಗಳವನ್ನ ಹೇಳ್ತೇನೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್. ನೆನ್ನೆ ಥರ ಶ್ರೀರಾಮ ಕೃಷ್ಣ ಪ್ರಣಮಸ್ತು. ತಗೊಳ್ಳಿ ಮಹಿಷಾಸುರ ಮರ್ದಿನಿ ಸ್ತೋತ್ರ.